ಛಾಯ ಕುಮಾರ ರವಿನಂದನ ಛಾಯ ಕುಮಾರ ರವಿನಂದನ ಶನಿದೇವ 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 ಶನಿದೇವನ ಪಾರಕ್ಕೆ ಗೋವಿಂದ ಗೋವಿಂದ ನೀಲವರ್ಣದ ಪಾರಕ್ಕೆ ಗೋವಿಂದ ಗೋವಿಂದ ತುಳಸಿ ಪೂಜಮನ ಪಾರಕ್ಕೆ ಗೋವಿಂದ ಗೋವಿಂದ ಉಗೇಸನೇಶ್ವರ ಗೇ ಉಗೇಸನೇಶ್ವರ ಗೇ ಉಗೇಸನೇಶ್ವರ ಗೇ. ಈ ಪುಣ್ಯವಾದ ರಾಜಾಸತ್ತರುತ ಅಥವಾ ಶನಿ ಪ್ರಭಾವ ಎಂಬ ಭಕ್ತಿ ಪ್ರಧಾನವಾದ ಕತೆ ಪ್ರಥಮದಲ್ಲಿ ದ್ವಾಪರದ ಪಾಂಡವರಿಂದ ಪ್ರಾರಂಭವಾಗುತ್ತಂತೆ ನೋಡಿ. ದ್ವಾಪರಕ್ಕೆ ಅಂತ ಬಂದಾಗ ಪಾಂಡವರು ಅಂತ ತಿಳಿದಾಗ ಚಿಕ್ಕ ಮಕ್ಕಳು ಕೂಡ ಹೇಳ್ಬಿಡ್ತಾರೆ ಹೆಸರನ್ನ. 5 ಜನ ಅಣ್ಣ ತಮ್ಮಂದರು, ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ ಅಂತ ಪಟ ಪಟ ಪಟನೆ ಹೇಳ್ತಾರೆ. ಕೌರವರು ಅಂದ್ರೆ ನಮ್ಮಂದು 101 ಜನ ಅಣ್ಣ ತಮ್ಮದಿರು. ನಮ್ಮಂತ ಕಲಾವಿದರ ಕೈಯಲ್ಲಿ ಹೇಳಕ್ಕಾಗಲ್ಲ ಅವ್ರ ಹೆಸರನ್ನ. ದುರ್ಯೋಧನ, ದುಶ್ಯಾಸನ, ದುರ್ದುಬಿ, ದುರ್ ಅಂತ ಎಲ್ಲ ಅಕ್ಷರದಿಂದ ಪ್ರಾರಂಭವಾಗ್ತಕ್ಕಂಥದ್ದು ನೋಡಿ. ಈ ಪಾಂಡವರು ಮತ್ತು ಕೌರವರು ಇಂದ್ರಪ್ರಸ್ಥ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಕಾಲವನ್ನು ಕಳೀತಾ ಇದ್ರೆ, ಪಾಂಡವರ ಕಡೆ ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣ ಪರಮಾತ್ಮ ಅವರ ಜೊತೆಯಾಗಿ ನಿಂತು ಧರ್ಮ ಸಂಸ್ಥಾಪನೆ ಕಾರ್ಯವನ್ನು ಮಾಡ್ತಾ ಇದ್ರೆ, ಈ ಕೌರವರ ಕಡೆ ಶಕುನಿ, ಈ ಶಾಕೂನಿ ಅನ್ನೋ ಅಕ್ಷರದಲ್ಲಿ ಕೂ ಅಕ್ಷರ ತೆಗೆದುಬಿಟ್ರೆ ಏನಾಗುತ್ತೆ? ಶನಿ. ಪ್ರಶ್ನೆಗಳು ಉತ್ತರ ಕೊಡ್ಬೇಕು, ಇಲ್ಲಿ ಗಲಾಟೆ ಮಾಡೋದಲ್ಲ. ಆ ಶಾಕೂನಿ ಅನ್ನೋ ಅಕ್ಷರದಲ್ಲಿ ಕೂ ಅಕ್ಷರ ತೆಗೆದ್ರೆ ಶನಿ ಆಗುತ್ತೆ. ಅಂದ್ರೆ ಶನೀಶ್ವರನ ಪ್ರೇರಣೆ ಬೇಕಾದ್ರೆ ತಪ್ಪಿಸ್ಕೋಬಹುದಾಯ್ತು, ಆದ್ರೆ ಶಕುನಿಯ ಕುತಂತ್ರ ಮಾತ್ರ ತಪ್ಪಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಈ ಶಕುನಿಯಾದವನು ಕೌರವರ ಜೊತೆಗೆ ಎತ್ಕೊಂಡು ಕೌರವರಿಗೆ ಬೆನ್ನು ಚೂರಿ ಆಗ್ತಾ ಇದ್ದಂತ ನೋಡಿ. ಶಕುನಿ ಹೇಳ್ತಾನೆ, ದುರ್ಯೋಧನ, ನಿನ್ನ ಕಣ್ಣೆದುರಿಗೆ ಆ ಪಾಂಡವರ ಕಷ್ಟ ಕಾರ್ಪಣ್ಯಗಳಿಗೆ ಸಿಲುಕಬೇಕು, ಅದೇ ತಾನೇ ನಿನ್ನ ಆಸೆ? ಹೌದು ಮಾವ, ಆ ದಿನ ಯಾವತ್ತು ಬರುತ್ತೆ ಅಂತ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ. ದುರ್ಯೋಧನ, ನಾನು ಹೇಳಿದ ಹಾಗೆ ಕೇಳಿದರೆ ಆ ದಿನ ಇವತ್ತೇ ಬರುತ್ತೆ. ಇವತ್ತೇ ಬರುತ್ತಾ? ಹೇಗೆ ಮಾವ ಅದು? ಹೇಗೆ ಸಾಧ್ಯ? ನೋಡು, ಧರ್ಮರಾಯರಿಗೆ ಪಗಡೆ ಆಟ ಅಂದ್ರೆ ಬಹಳ ಇಷ್ಟ. ಅವರನ್ನು ನೆನಪು ಮಾಡಿ ನಿನ್ನ ಆಸ್ಥಾನ ಕರೆಸು. ನಿನ್ನ ಬದಲಿಗೆ ನಾನು ಅವರ ಜೊತೆ ಪಗಡೆ ಆಟ ಆಡಿ ಪಗಡೆ ಆಟದಲ್ಲಿ ಅವರನ್ನ ಸೋರಿಸಿ ಕಾಡು ಕಟ್ಟು ಬಿಡೋಣ, ಏನಂತೀಯ? ಬಾಬಾ, ಮೊದಲೇ ಧರ್ಮರಾಯರು ಪಗಡೆ ಆಟದಲ್ಲಿ ನಿಪುಣರು. ಅವ್ರನ್ನ ಸೋಲಿಸಿ ಕಾಡು ಕಟ್ಟೋದು ಯಾಕೋ ಇದು ಆಗಲ್ಲ ಅಂತ ಕಾಣುತ್ತೆ. ನಿನಗ್ಯಾಕಯ್ಯ ಅದು? ಕರೆಸೋ ಕೆಲಸ ನೀನ್ ಮಾಡು, ಮಿಕ್ಕಿದ್ದನ ಬಿಡು. ಸರಿ ಮಾವ, ಯಾರಲ್ಲಿ? ಮಹಾಪ್ರಭು, ಈಗಲೂ ಹೋಗಿ ನಮ್ಮ ಅಣ್ಣನವರಾದಂತ ಧರ್ಮರಾಯರನ್ನ ಗೌರವಾನ್ವಿತವಾದ ನಮ್ಮ ಆಸ್ಥಾನ ಕರ್ಕೊಂಡು ಬನ್ನಿ. ಆಗಲಿ ಮಹಾಪ್ರಭು. ಇತ್ತ ಧರ್ಮರಾಯರ ಆಸ್ಥಾನದ ಕಡೆಗೆ ಸೈನಿಕರು ಬಂದ್ರಲ್ಲ, ಓ ದುರ್ಯೋಧನ ಆಸ್ಥಾನದ ಬಂದಿದ್ದೀರಾ, ಏನಪ್ಪ ಸಮಾಚಾರ? ಪ್ರಭು, ನಿಮ್ಮನ್ನ ದುರ್ಯೋಧನ ಮಹಾಪ್ರಭುಗಳು ತುರ್ತಾಗಿ ಬರಮಾಡಿದ್ದಾರೆ, ಈಗಲೇ ಬರಬೇಕಂತ ಬನ್ನಿ. ನನ್ನನ್ನು ಬರಮಾಡಿದಾರ? ಯಾಕಿರ್ಬೋದು? ಎಷ್ಟೇ ಆದ್ರೂ ನಾವು ಅಣ್ಣ ತಮ್ಮದಿರು, ಯಾವಾಗ್ಲೂ ವೈರತ್ವ ಸಾಧಿಸಿದವನು ಇವತ್ತಾರು ಒಳ್ಳೆ ಬುದ್ಧಿ ಬಂತಲ್ಲ, ಜೊತೆಯಾಗ್ಬಿಡೋದು ಸರಿ ಅಂತ ಧರ್ಮರಾಯರಾದವರು ಕೌರವರ ಆಸ್ಥಾನದ ಕಡೆ ಬರ್ತಾ ಇದ್ರೆ, ಹಿಂದೆ ಭೀಮ, ಅರ್ಜುನ, ನಕುಲ, ಸಹದೇವ ಅಣ್ಣನನ್ನು ಹಿಂಬಾಲಿಸಿ ತಮ್ಮಂದರು ಕೂಡ ಬಂದರಂತೆ ನೋಡಿ. ಗಲಾಟೆ ಮಾಡಬೇಡಿ, ಸದ್ದು ಶಾಂತವಾಗಿದೆ. ಊಟ ಚೆನ್ನಾಗಾಗ್ಬಿಡ್ತಲ್ಲ, ಗಲಾಟೆ ಜಾಸ್ತಿ ಆಯ್ತು ನನಗದ. ಇರ್ಲಿ, ಒಳ್ಳೆ ಊಟ ಮಾಡಿಸೋರು ಅರ್ಚಕರು ಮನೆಯವರು, ಒಳ್ಳೆ ಚೆನ್ನಾಗದ ಖರ್ಚಾಗಿ ಇರ್ಲಿ. ಇಲ್ಲಿ ಪಾಂಡವರಾದವರು ಕೌರವರ ಆಸ್ಥಾನಕ್ಕೆ ಬಂದಾಗ ದುರ್ಯೋಧನ ಹೇಳ್ತಾನೆ, ಅಣ್ಣ ಬಾ, ಈ ಪೀಠವನ್ನು ಸ್ವೀಕರಿಸು. ಇದೇನ ಇದು? ಅಣ್ಣ ಅಂತ ಬೇರೆ ಮರ್ಯಾದೆ ಕೊಡ್ತವನೇ, ನನ್ನ ಆಸ್ಥಾನ ಬೇರೆ ಕರೆಸವನೇ. ಏನೋ ಒಳ್ಳೆ ಬುದ್ಧಿ ಬಂತು ಅಂತ ಇವರು ಧರ್ಮರಾಯರು. ಇಲ್ಲಿ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಧರ್ಮರಾಯರು ಕೇಳಿದ್ರು, ಅಪ್ಪ ದುರ್ಯೋಧನ, ಯಾವಾಗ್ಲೂ ವೈರತ್ವದಿಂದಿದ್ದವನು ಇವತ್ತು ನನ್ನ ಕರೆಸ್ಬಿಟ್ಟಿದೆಯಲ್ಲ, ಕಾರಣವೇನಪ್ಪ? ಏನಿಲ್ಲ ಅಣ್ಣ, ಇವತ್ತು ನಾನು ನಿನ್ ಜೊತೆ ಪಗಡೆ ಆಟ ಆಡ್ಬೇಕು ಅನಿಸ್ತು, ಅದಕ್ಕೆ ನೆಪ ಮಾಡಿ ನಿನ್ನನ್ನು ಕರೆಸ್ಕೊಂಡೆ. ಪಗಡೆ ಆಟನ? ಸರಿ ಬಾರಪ್ಪ ಆಡೋಣ. ಅಣ್ಣ ಅಣ್ಣ ಸ್ವಲ್ಪ ತಾಳು. ನೀನು ಪಗಡೆ ಆಟದಲ್ಲಿ ಬಹಳ ನಿಪುಣನಂತೆ, ನಿನ್ನ ಸೋಲಿಸೋಕೆ ಯಾರ ಕೈಲೂ ಆಗಲ್ವಂತೆ, ಅದಕ್ಕೆ ನನ್ನ ಬದಲಿಗೆ ನಿನ್ನ ಜೊತೆಗೆ ಈ ಶಕುನಿ ಮಾವ ಪಗಡೆ ಆಟ ಆಡ್ತಾರೆ. ಶಕುನಿ ಮಾವ ಗೆದ್ರೆ ನಾನು ಗೆದ್ದಾಗೆ, ಶಕುನಿ ಮಾವ ಸೋತರೆ ನಾನು ಸೋತಾಗೆ ಆಗ್ಬೋದಲ್ವಾ ಅಣ್ಣ? ಶಕುನಿ ಮಾವ ನಿನ್ನ ಮಾವ ಆದ್ರೇನು ನನ್ನ ಮಾವ ಆದ್ರೇನು ಎರಡೂ ಒಂದೇ ತಾನೆ. ಸರಿ ಬನ್ನಿ ಅಂತ ಕುತಂತ್ರವನ್ನ ಹರಿಯದ ಧರ್ಮರಾಯರು ಪಗಡೆ ಆಟ ಕೂತ್ಕೊಂಡ್ಬಿಟ್ರು. ಎದುರಾಳಿಯಾದ ಶಕುನಿ ತನ್ನ ಕೈಗಳಿಂದ ದಾಳವನ್ನು ಬುಜ್ಜಿ ಹೇಳ್ತಾನಂತೆ, ಧರ್ಮರಾಯರೇ, ಮೊದಲನೇ ಆಟಕ್ಕೆ ಏನು ಪಣ ಕಟ್ಟಿದ್ದೀರಾ? ಧರ್ಮರಾಯರು ಹೇಳ್ತಾರೆ, ಪಣ ಕಟ್ಟಿದೇನು ಬೇಡ ಮಾವ, ಸೋತವ್ರು ಯಾರೇ ಆದ್ರೂ ದುಃಖ ಪಡಬೇಕಾಗತ್ತೆ,
ಹಾಗೆ ಆಡೋಣ ರೇ ಧರ್ಮರಾಯರೇ. ಆಟ ಆದ್ಮೇಲೆ ಅದಕ್ಕೆ ಪಣ ಕಟ್ಟಿದ್ರೆ ಕಂಡ್ರೆ ಆಟಕ್ಕೊಂದು ಕಳೆ. ನನ್ನ ಕಡೆ ದುರ್ಯೋಧನ ಇಡೀ ಸರ್ವಸ್ವವನ್ನು ದಾರಿ ಎರೆದು ದಾನ ಕಡಿಗೆ ಅವ ಪಗಡೆ ಆಟ ಪಣ ಕಟ್ತಾನೆ. ನೀವೇನ್ ಕಟ್ತೀರ ಅದನ್ನ ಹೇಳಿ. ಏನು ದುರ್ಯೋಧನ ಸರ್ವಸ್ವವನ್ನು ಕಟ್ತಾನ? ನಾನು ಅವನಿಗಿಂತೇನು ಕಡಿಮೆ? ನಾನು ಕೂಡ ಇಡೀ ಸರ್ವಸ್ವವನ್ನೇ ಸಾಮ್ರಾಜ್ಯವನ್ನು ಕಟ್ಟಿದ್ದೇನೆ ಅಂತ ಸೈ ಅಂತ ಹೇಳಿ ದಾಳ ಬಿಟ್ರು ಧರ್ಮರಾಯ. ಇಲ್ಲಿ ಶಕುನಿ ತನ್ನ ಬಾಯಿಂದ ಏನ್ ಹೇಳ್ತಾ ದಾಳ ಬಿಡ್ತಾ ಇದ್ದಾನೋ ಅದೇ ಬೀಳ್ತಿದ್ವಂತೆ ನೋಡಿ. 6 3 9 9 3 4 7 7 5 1 6 6 ಕೇಳಿದ್ದಯನೇ ಬೀಳ್ತಿತ್ತು ಶಕುನಿಗೆ. ನೀವು ಕೇಳ್ಬೋದು ಇದೇನಪ್ಪ ಕೇಳಿದ್ದಯನೇ ಬೀಳ್ತಿತ್ತು ಅವನಿಗೆ ಅಂತ. ಬೀಳ್ತಿತ್ತು. ಅದು ಏಕೆ ಅಂದ್ರೆ ಇದೇ ದುರ್ಯೋಧನ ಇದೇ ಶಕುನಿಯ 106 ಜನ ಅಣ್ಣ ತಮ್ಮದರನ್ನ ಕಾರಾಗೃಹದಲ್ಲಿಟ್ಟು ಗುಟುಕು ಅನ್ನ ಇಡೀ ಅನ್ನವನ್ನ ಗುಟುಕು ನೀರನ್ನು ಕೊಟ್ಟು ಭೂತ ಪ್ರೇತಗಳನ್ನಾಗಿ ಸಾಯುವಂತೆ ಮಾಡ್ಬಿಟ್ಟಿರ್ತಾನೆ. ತನ್ನ ಸತ್ತ ತಮ್ಮಂದಿರ ಮಸ್ತಿಯ ಮೂಳೆಯಿಂದ 2 ದಾಳ ಮಾಡ್ಕೊಂಡಿದ್ದಂತೆ ಯಾರೋ ಶಕುನಿ. ಈ 2 ದಾಳಗಳಿಂದ ಪಾಂಡವರನ್ನು ಕೌರವರನ್ನು ಚಿಟುಮುಳ್ಳಾಡಿಸ್ತೀನಿ ಅಂತ ಪಣ ತೊಟ್ಟಿದ್ದಂತೆ. ಅದಕ್ಕೆ ಆ 2 ದಾಳಗಳು ಶಕುನಿ ಹೇಳಿದಾಗೆ ಕೇಳ್ತಿದ್ದು. ಇಂದಿನ ಕಾಲದಲ್ಲಿ ಪಗಡೆ ಆಟ, ಈಗಿನ ಕಾಲದಲ್ಲಿ ಇಸ್ಪೇಟು. ಕೆಲವರು ಅದಕ್ಕೆ ಕೆಲವು ಡೈಲಾಗ್ ಹೊಡಿತಾ ನೋಡಬೇಕು. ಇದಲ್ಲ ಅದೇ, ಅದು ಅಲ್ಲ ಇದೆ, ಅದು ಇಲ್ಲ ಇದಿಲ್ಲ ಮುಂದಕ್ಕೆ ಹೋಗಿ ಕಳ್ಕತ್ತ ಅಷ್ಟೇ ಈಗಿನ ಕಾಲದಲ್ಲಿ. ಈಗೇನಾದ್ರೂ ನಾವು ಕೇಳಿದ್ದೇನೆ ಬೆಳಗಿದ್ರೆ ಹಿಂದ್ಗಡೆ ಒಂದು ಮೆದೆ ಹಾಕ್ಬಿಡ್ಬೋದಾಯ್ತು. ದುಡ್ಡ ಕಣ ಶಕುನಿಗೆ ಮಾತ್ರ ಅಂತ ಅವಕಾಶ ಇದ್ದಿದ್ದು ನೋಡಿ. ಕೇಳಿದ್ದೇನೆ ಬೆಳಿತಿರ್ಬೇಕಾದ್ರೆ ಶಕುನಿನ ಗೆಲ್ಲಕ್ಕಾಗುತ್ತಾ? ಮೊದಲನೇ ಆಟದಲ್ಲಿ ಶಕುನಿಗೆ ಜಯ. ಧರ್ಮರಾಯರು ಸೋತು ಕಂಗಾಲಾಗೋದ್ರು. ದುರ್ಯೋಧನ ಹೇಳ್ತಾನೆ, ಮಾವ ಇನ್ನೊಂದು ಆಟ ಹಾಕು. ಇನ್ನೊಂದು ಆಟಕ್ಕೆ ನಾನು ಏನಪ್ಪ ಪಣ ಕಟ್ಟಲಿ? ಯಾಕಣ್ಣ ಒಂದೇ ಆಟಕ್ಕೆ ಕಂಗಾಲ ಹಾಕೊಂಡೆ? ಇನ್ನು ನೀನಿದೆಯ ಬಲಾನುಬಲಿಗಳಾದ ಭೀಮ, ಅರ್ಜುನ, ನಕುಲ, ಸಹದೇವ ಇದ್ದಾರೆ. ಕಟ್ಟೋವ್ರನ್ನ ಆಟಕ್ಕೆ ಒಂದು ಆಟ ಸೋಲು ಅಂದ್ಮೇಲೆ ಒಂದು ಆಟ ಗೆಲುವಿರಲ್ವಾ? ಈ ಆಟ ಖಂಡಿತವಾದ ಗೆಲ್ತೀಯ, ಆಡೋಣ, ಆಡು. ನಿಜ ನಿಜ ಈ ಆಟ ಏನಾದ್ರೂ ಮಾಡಿ ಗೆದ್ದುಬಿಡ್ಬೇಕು ಅನ್ನೋ ಆಸೆಯಲ್ಲಿ ಧರ್ಮರಾಯರು 2ನೇ ಆಟಕ್ಕೆ ತನ್ನನ್ನು ಸೇರಿಸಿ ತಮ್ಮಂದ್ರನ್ನು ಸೇರಿಸಿ ಸೈ ಅಂತ ಹೇಳಿ ದಾಳ ಬಿಟ್ಬಿಟ್ಟು ಕೇಳ ದಯನೆ ಬಿಡ್ತಿರ್ಬೇಕಾದ್ರೆ ಶಕುನಿನ ಸೋಲ್ಸಕ್ಕಾಗತ್ತಾ? 2ನೇ ಆಟದಲ್ಲಿ ಶಕುನಿಗೆ ಜಯ. ಎಲ್ಲರೂ ಕಿರೀಟನ ಕೆಳಗಿಳಿಸ್ಬಿಟ್ರು ಪಾಂಡವರು. ದುರ್ಯೋಧನ ಹೇಳ್ತಾನೆ, ಮಾವ ಇನ್ನೊಂದು ಆಟ ಹಾಕ್ಬಿಡು ಮಾವ. ಆ ಆಟದಲ್ಲಿ ನಾವೇನಾರು ಗೆದ್ದುಬಿಟ್ರೆ ನಮಗಾಗುವ ಸಂತೋಷ ಅಷ್ಟಿಷ್ಟಲ್ಲ. ಧರ್ಮರಾಯರು ಕೇಳ್ತಾರೆ, ಸಹೋದರ ಸಾಮ್ರಾಜ್ಯ ಸೋತಾಯ್ತು, ನನ್ನನ್ನು ಸೇರಿಸಿ ತಮ್ಮಂದ್ರನ್ನ ಸೇರಿಸಿ ಸೋತಾಯ್ತು, ಇನ್ನು ನನ್ನ ಹತ್ರ ಏನಿದೆ ಅಂತ ನನಗೆ ಪಣ ಕಟ್ಲಪ್ಪ. ಏನಿದೆ ನನ್ನ ಹತ್ರ? ಯಾಕಣ್ಣ ನಿನ್ನಲ್ಲಿ ಇನ್ನೊಂದು ಅಮೂಲ್ಯವಾದ ರತ್ನವಿದೆಯಲ್ಲ. ಏನು ಅಮೂಲ್ಯವಾದ ರತ್ನ ನನ್ನಲ್ಲಿದೆಯಾ? ಏನಪ್ಪಾ ಅದು? ನಿಮ್ಮ ಐವರ ಕೈ ಹಿಡಿದ ದ್ರುಪದನಂದಿನಿ ದ್ರೌಪದಿ. ಕಟ್ಟವಳ ಕಟ್ಟವಳಿಂದ ಆಳಕ್ಕೆ ಬೇಡ ಸಹೋದರ, ಬೇಡ. ಒಂದು ಹೆಣ್ಣಿನ ಜೂಜಿಗೆ ಕಟ್ಟಿ ಹೆಣ್ಣು ಕುಲಕ್ಕೆ ಅಪಮಾನ ಮಾಡುವುದು ಸರಿಯಲ್ಲ. ಆಟ ಇಲ್ಲಿ ನಿಲ್ಲಿಸ್ಬಿಡಿ ಸಾಕು. ಕಟ್ಟು ಅಂದ್ರೆ ಅವಳನ್ನ ಕರ್ಕೊಂಬಂದ್ ಕಟ್ಟು ಅಂತ ಹೇಳ್ತಾ ಇದೀವ. ಸುಮ್ಮನೆ ಬಾಯಿ ಮಾತಲ್ಲಿ ಕಟ್ಟಿದೀನಿ ಅಂತ ಹೇಳು. ನಿನ್ ಮಾತಿನಲ್ಲಿ ನಮ್ ನಂಬಿಕೆ ಇಲ್ವಾ? ನೋಡಿ, ಧರ್ಮರಾಯರು ಮಾತು ಕೊಟ್ರೆ ಮಾತು ಮುರಿಯಲ್ಲ ಅಂತ ಗೊತ್ತಲ್ಲ. ಅದಕ್ಕೆ ಎಲ್ಲರೂ ಸೇರ್ಕೊಂಡು ಮಾತಿನಲ್ಲೇ ಸಿಕ್ಕಾಕಿಸ್ತವ್ರೆ. ನೋಡೋಣ, 2 ಆಟದ್ದು ಸೋತಿದ್ದು ಒಂದೇ ಸರಿ ಕೊಟ್ಟು ಬಿಡ್ತೀವಿ, ಯೋಚನೆ ಮಾಡು. ಏನೋ 2 ಆಟದ್ದು ಒಂದೇ ಸರಿ ಬರುತ್ತಾ? ಹಾಗಾದ್ರೆ ಈ ಆಟ ನಾನು ಗೆಲ್ತೇನೆ, ಬಹಳ ಜಾಗೃತಿಯಿಂದ ಆಡ್ತೇನೆ ಅಂತ ಜೂಜಿನ ಹಮಲಿನಲ್ಲಿ ಧರ್ಮರಾಯರು ತನ್ನ ಹೆಂಡತಿನೇ ಸೈ ಅಂತ ಹೇಳಿ ದಾಳ ಬಿಟ್ಟುಬಿಟ್ರು. ಜೂಜು ಎಷ್ಟು ಕೆಡ್ತು ಅನ್ನೋದಕ್ಕೆ ಧರ್ಮರಾಯರೇ ಸಾಕ್ಷಿ ಆಗೋದ್ರು ನೋಡಿ. ಅದಕ್ಕೆ ನಮ್ಮ ಈಗಿನ ಕಾಲದಲ್ಲಿ ಕೆಲವರು ಗಂಡಸರುಗಳು ಡೈಲಾಗ್ ಹೊಡಿತಾರ, ಲೇ ಹಿಂದೆ ದ್ವಾಪರದಲ್ಲಿ ಧರ್ಮರಾಯ ತನ್ನ ಹೆಂಡತಿನೇ ತಗೊಂಡು ಜೂಜು ಕಟ್ಟಿದ್ದಂತೆ. ನಾನು ಅಷ್ಟೊಂದು ಕೆಳಮಟ್ಟದ ಮನಸ್ಸನ್ನ ಎಡ್ತಿ ತಾಳಿ ತಕೋ ಕಟ್ತವನಿ ಅಪ್ಪ. ಬಟ್ ಈಗ ಗಣನು ಗುಲಾಮ ಒಳಗ್ ಬಿದ್ರ ನಿನಗೆ ಹಂಗ ತಮಟನೆ ತಕ್ಕಾಗ್ಬಿಡು, ಹಂಗ್ ಪಡಿಸ್ತೀನಿ. ನಿಂಗ ಗುಲಾಮ ಒಳಗ್ ಬಿದ್ರೆ ಹೇಳ್ತಾರದು, ಬೀಳ್ತಾ ಇದ್ರ ನಾನೇ ಎತ್ತಕತ್ತೀನಿ ಅದಾಗ್ಬೋದು ನೋಡ. ಅದಕ್ಕೆ ಈಗಿನ ಕಾಲದಲ್ಲಿ ಡೈಲಾಗ್ ಹೊಡಿತಾರ ಅಂದ್ರೆ ಧರ್ಮರಾಯರನ್ನೇ ಬಿಡ್ಲಿಲ್ಲ ಜೂಜು, ಇನ್ನಾವ್ ನೀವು ಯಾವ ಲೆಕ್ಕ? ಕೇಳಿ ದಯನೆ ಬೀಳ್ತಿರ್ಬೇಕಾದ್ರೆ ಶಕುನಿ ಎಲ್ಲಿ ಸೋಲ್ಸಕ್ಕಾಗತ್ತೆ? 3ನೇ ಆಟದಲ್ಲಿ ಶಕುನಿಗೆ ಜಯ. ಯಾವಾಗ ಶಕುನಿ ಗೆದ್ದುಬಿಟ್ಟು ಧರ್ಮರಾಯರಾದಂತವರು ತಲೆ ತಗ್ಗಿಸ್ಬಿಟ್ರು. ದುರ್ಯೋಧನ ಸಂತೋಷ, ಮಾವ ಎಷ್ಟೋ ದಿನದ ಬಯಕೆನ ಒಂದೇ ಸಾರಿ ತೀರಿಸ್ಬಿಟ್ಟಲ್ಲ ಮಾವ. ಎಷ್ಟೋ ಬಾರ ಅಪಮಾನ ಮಾಡಿದ ಆ ಪಾಂಚಾಲಿ ಈಗ ನಮ್ಮವಳು. ಸಹೋದರ ದುಶ್ಯಾಸನ ಅಣ್ಣ ಹೊರಡು, ತುಂಬಿದ ಸಭೆಗೆ ಎಳತಾ ಪಾಂಚಾಲಿಯನ್ನು. ಆಗಲಿ ಅಣ್ಣ. ಹೊರಟು ಬಿಟ್ಟಪ್ಪ. ಯಾರೋ ತರ ಯಾವ ದುಶ್ಯಾಸನ ಅವಳ ಜುಟ್ಟಿಡ್ಕೊಂಡು ದ್ರೌಪದಿ ಜುಟ್ಟಿಡ್ಕೊಂಡು ದರದರನೇ ಎಳ್ಕೊಂಡ್ ಬಂದ್ಬಿಟ್ಟ ಆ ಸ್ಥಾನಕ್ಕೆ. ಅಣ್ಣ ಏನು ಮಾಡಲಿ ಪಾಂಚಾಲಿಯನ್ನು? ಮುಖವನ್ನೇ ನೋಡುವ ಸಹೋದರ. ತುಂಬಿದ ಸಭೆಯಲ್ಲಿ ಎಳೆದು ಬಿಸಾಡುವಳ ಸೀರೆಯನ್ನ
ಕುಂತವನ ಮಕ್ಕಳು ನೋಡಕ್ಕಾಗದೆ ಕೂತಲೆ ನರಳಿ 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 ಸಾಯ್ಬೇಕು. ಆಗಲಿ ಅಣ್ಣ. ದ್ರೌಪದಿ ಹೇಳ್ತಾಳೆ, ಅಯ್ಯೋ ಪಾಪಿ, ನನ್ನ ಸೆರಗನ್ನು ಮುಟ್ಟಬೇಡ. ನನ್ನ ಸೆರಗನ್ನು ಮುಟ್ಟಿದ್ರೆ ನೀನು ಸುಟ್ಟು ಭಸ್ಮವಾಗಿ ಹೋಗ್ತೀಯ. ಮುಟ್ಟಬೇಡ ಕಣೋ, ಭಸ್ಮವಾಗಲು ಬಿಡು ಪಾಂಚಾಲ. ನಿನ್ನನ್ನು ಬಿಡುವುದಂತೆ ಈ ದಿನಕ್ಕಾಗಿ ಎಷ್ಟೋ ದಿವಸದಿಂದ ಕಾಯ್ತಾ ಇದೆ. ಬಾ ಹೀಗೆ. ಅಯ್ಯೋ, ನಾನೇನ್ ಮಾಡ್ಲಿ ನೋಡು, ಜಗಜ್ಜಟ್ಟಿ ಮಲ್ಲ ಭೀಮಸೇನನಿದ್ದಾನೆ, ಅವನೊಬ್ಬ ಹೊಟ್ಟೆ ವಾಕ, ಅವನಿದ್ದೇನಾಗುವುದು. 3 ಲೋಕದ ಗಂಡ ಅರ್ಜುನನಿದ್ದಾನೆ, ಅವನೊಬ್ಬ ನಪುಂಸಕ. ನಕುಲು ಸಹದೇವರಿದ್ದಾರೆ, ಅವರಿನ್ನು ಚಿಕ್ಕ ಬಾಲಕರು. ಧರ್ಮರಾಯರಿದ್ದಾರೆ, ಸೋತು ಕಂಗಾಲಾಗಿರುವ ಧರ್ಮರಾಯ ಏನು ಮಾಡ್ತಾನೆ. ಅಯ್ಯೋ, ನಾನೇನ್ ಮಾಡ್ಲಿ. ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣ ಪರಮಾತ್ಮನಿದ್ದಾನೆ. ಯಾರೋ ಆ ಗೊಲ್ಲನೆ ಎಲ್ಲೆಲ್ಲಿ ನಿಂತು ದನಕರಗಳ ಮೇಯಿಸ್ತಾ ಕಾಲ ಕಳಿತಾ ಇದ್ದಾನೋ ಕೊಳನು ನೂದುತ್ತಾ. ಜೊತೆಗಿರೋ ನಿನ್ನ ಗಂಡರ ಕೈಲಿ ಏನು ಮಾಡಕ್ಕಾಗ್ತಿಲ್ಲ ಅಂದ್ರೆ ದೂರದಲ್ಲಿರೋ ಆ ಗೊಲ್ಲ ಏನ್ ಮಾಡ್ತಾನೆ. ಕೂಗು ನೋಡೋಣ. ಪರಮಾತ್ಮ ಕೃಷ್ಣ, ವಾಸುದೇವ, ಬಾ ತಂದೆ, ಬಾ ಪರಮಾತ್ಮ. ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣೀ ಲೋಲ ಕೃಷ್ಣ 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 ಪರಮಾತ್ಮ. ನಿನ್ನಿ ಪಾವನ ಪಾದಗಳ ಮಹಿಮೆಯ ಬಣ್ಣಿಸೆ ಮಾತುಗಳ ನಿನ್ನನೇ ನಂಬಿ ಹೇವಿಟಲ. ಓ ಪಾಂಡುರಂಗ ಪ್ರಭೋ ವಿಠಲ, ಪ್ರಭೋ ವಿಠಲ. ಭೂಮಿಗಳ ಅಲೆದಂತ ಪಾದ ಕಾಳಿಂಗನ ಶಿರನೆ ಕುಣಿದಾಡಿದ ಪಾದ. ಆಕಾಶ ಭೂಮಿಗಳ ಅಲೆದಂತ ಪಾದ ಕಾಳಿಂಗನ ಶಿರನೆ ಕುಣಿದಾಡಿದ ಪಾದ. ಕಾನನದಿ ಕಲ್ಲಾದ ಮುನಿಸದಿಗೆ ಜೀವವಂತ ಸದಿಗೆ ಜೀವವ ತಂದ. ಕೃಷ್ಣನ ಪಾದವ ನಂಬಿಹೆ ನಯ್ಯ. ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣೀ ಲೋಲ. ದೇವಿ ಪೂಜಿಸುವ ಶ್ರೀಹರಿಯ ಪಾದ ಭಕುತರಿಗೆ ಮುಕುತಿಯ ಕೊಡುವಂತ ಪಾದ. ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ ಭಕುತರಿಗೆ ಮುಕುತಿಯ ಕೊಡುವಂತ ಪಾದ. ಪಾಪಗಳು ಕಳೆವಂತ ಶಿವಗಂಗೆ ಜನ್ಮಿಸಿದಂತ ಕಳೆವಂತ ಸುರಗಂಗೆ
ರುಕ್ಮಿಣಿ ರೋಗ ಓ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ ಪ್ರಭೋ ವಿಠಲ ಪ್ರಭೋ ವಿಠಲ ಆ. ಕೃಷ್ಣ ಅಂತ ಇವಳು ಕೂಗುದು ಕೂಡದೆ ಬೆಟ್ಟದ ಗಾತ್ರ ಸೀರೆ ಬಂದು ಇವಳು ಮಾನ ಪ್ರಾಣವನ್ನು ಕಾಪಾಡ್ಬಿಡ್ತು ನೋಡಿ. ಗಲಾಟೆ ಮಾಡೋರಾದ್ರೆ ದಯವಿಟ್ಟು ಹೊಟ್ಟುಬಿಡಿ ಆ ಕಡೆ. ಕತೆ ಅರ್ಥ ಆಗಲ್ಲ, ಸ್ವಲ್ಪ ಗಲಾಟೆ ಮಾಡಬೇಡಿ. ಮಕ್ಕಳು ಒಳ್ಳೆ ಮಕ್ಕಳು ಅಂತ ಹೇಳಿ ತಿಂತಾನೆ. ಭಗವಂತನ ಒಂದು ಪುಣ್ಯ ನಮ್ಮೆಲ್ಲರಿಗೂ ಕೂಡ ದೊರಕ್ತಾ ಇರೋದು. ಒಳ್ಳೆ ಮಕ್ಕಳು, ಗಲಾಟೆ ಮಾಡಬೇಡಿ, ಸುಮ್ಮನೆ. ಇಲ್ಲಿ ಕೃಷ್ಣ ಅಂತ ಕೂಗದ ಕೂಡದೆ ದ್ರೌಪದಿ ಬೆಟ್ಟದ ಗಾತ್ರ ಸೀರೆ ಬಳ ಒಂದು ಮಾನ ಪ್ರಾಣವನ್ನು ಕಾಪಾಡ್ಬಿಡ್ತು ನೋಡಿ. ಬೆಟ್ಟದ ಗಾತ್ರ ಸೀರೆ ಬಂದವಳು ಮಾನ ಪ್ರಾಣ ಕಾಪಾಡಿರ್ಬೇಕಾದ್ರೆ ದುಶ್ಯಾಸನ ಸೀನೆನ ಎಳೆದು 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 ಅರಮನೆ ತುಂಬ ಗುಡ್ಡೆ ಹಾಕ್ಬಿಟ್ಟಂತೆ. ದುರ್ಯೋಧನ ಹೇಳ್ತಾನೆ, ಏಕ ಸಹೋದರ ಏಕ ಗಂಗಾರಾದೆ. ಆಗುತ್ತಿಲ್ಲ ಅಣ್ಣ, ಆಗುತ್ತಿಲ್ಲ. ಎಷ್ಟು ಎಳೆದರೂ ಈ ಬಣ್ಣ ಬಣ್ಣ ಸೀರೆ ಬರ್ತಾನೆ ಇದೆ ಅಣ್ಣ. ಅಂದರೆ ಅಣ್ಣ, ಆ ಕೃಷ್ಣ ಬಂದ್ರೆ ನಾ ಪ್ರತಾಪ ತೋರ್ತಿದ್ದೆ ಅಣ್ಣ, ಈಗ ಆಯ್ತಾ ಇಲ್ಲ ಅಣ್ಣ. ಕೊನೆಗೂ ಆ ಗೊಲ್ಲ ಬಂದವಳು ಮಾನ ಪ್ರಾಣವನ್ನು ಕಾಪಾಡ್ಬಿಟ್ಟ. ಹೌದು ಅಣ್ಣ. ಮತ್ತೆ ಆ ಹೂ ಅಂತ ಆರಿಸ್ಬಿಡ್ತೀನಿ ಅಂತ ಹೋದೆ. ಏನೋ ಮಾಡಕ್ ಹೋಯ್ತೀನಿ ಅಂತಂದ್ರೆ ಆನಿಲ್ಲ ಅಣ್ಣ. ಸರಿ ಕೂತ್ಕ. ಕುಂತಿನಿ ಕಣ. ಕೊನೆಗೂ ಆ ಕೃಷ್ಣ ಬಂದವಳು ಮಾನ ಪ್ರಾಣ ಕಾಪಾಡ್ಬಿಟ್ಟ. ಮಾವ ನೀನ್ ಯಾಕೆ ಸುಮ್ಮನೆ ಕೂತಿದ್ಯಾ, ಇನ್ನೊಂದು ಆಟ ಹಾಕು. ಧರ್ಮರಾಜರು ಹೇಳ್ತಾರಪ್ಪ, ಹೆಣ್ಣನ್ನು ಜೂಜಿಗೆ ಕಟ್ಟಿ ಹೆಣ್ಣು ಕುಲಕ್ಕೆ ಅಪಮಾನ ಮಾಡಿದ ಮೇಲೆ ಇನ್ಯಾವುದಕ್ಕೋಸ್ಕರ ನಾನು ಆಡ್ಲಪ್ಪ, ಆಟ ಸಾಕು, ದಯಮಾಡಿ ನಿಲ್ಲಿಸ್ಬಿಡಿ. ಅಣ್ಣ ಗಮನ ಬಿಟ್ಟು ಕೇಳಿಸ್ಕೊ. ಈ ಆಟದಲ್ಲಿ ನೀನೇನನ್ನು ಜೀವನ ಸಾಧಿಸಿದರೆ ಇಷ್ಟು ಸಾರಿ ಸೋತರನ್ನು ಒಂದೇ ಸಾರಿ ಕೊಟ್ಟು ಬಿಡ್ತೇವೆ. ಏನಾದರೂ ಸೋತರೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. 12 ವರ್ಷ ವನವಾಸ ಅಂದ್ರೆ ಕಾಡಿನಲ್ಲಿ ಗಡ್ಡೆ ಕಣಸಲು ತಿಂತ ಕಾಲ ಕಳಿಬೇಕು. 1 ವರ್ಷ ಅಜ್ಞಾತವಾಸ ಅಂದ್ರೆ ನಿಜವಾದ ರೂಪವನ್ನು ತೆಗೆದು ಮಾರುವೇಷ ಧರಿಸ್ಕೊಂಡು ಓಡಾಡಬೇಕು. ಮಾರುವೇಷ ಧರಿಸ್ಕೊಂಡು ಓಡಾಡಬೇಕಾದ್ರೆ ಇವನೇ ಅರ್ಜುನ, ಇವನೇ ಭೀಮ, ಇವನೇ ಧರ್ಮರಾಯ ಅಂತ ಯಾರ ಪತ್ತೆ ಹಚ್ಚಿಬಿಟ್ರೆ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಈ ರೀತಿ ಮಾತುಕತೆ ಆಯ್ತು ನೋಡಿ. ಧರ್ಮರಾಜ ಏನಂತಾರೆ ಗೊತ್ತಾ, ಮಾವ ಆಟ ಆಡು, ಈ ಆಟದಲ್ಲಿ ನನ್ನ ಸೋಲು ಬರಲಿ ಅಂತಾನೆ ಆಸೆ ಪಡ್ತೀನಿ, ಆಟ ಆಡು. ಯಾಕೆ ಗೊತ್ತಾ, ಇಲ್ಲಿರುವ ನರಮಹಾನವರು ಹೆಣ್ಣಿನ ಜೂಜಿಗೆ ಕಟ್ಟಿದ್ದಲ್ಲದೆ ಹೆಣ್ಣಿನ ಕುಲವನ್ನು ಅಪಮಾನ ಮಾಡಿದೆ. ಈ ಸ್ಥಳದಲ್ಲಿರೋಕ್ಕಿಂತ ಕಾಡಿನಲ್ಲಿ ವಾಸ ಮಾಡುವ ಮೃಗಗಳಿಗಾದರೂ ಕನಿಕರ ಉಂಟು. ನಾನಲ್ಲೇ ಹೊರಟೋಗ್ತೀನಿ ಮಾವ, ಈ ಆಟದಲ್ಲಿ ನನ್ನ ಸೋಲು ಬರಲಿ ಅಂತ ಆಸೆ ಪಡ್ತೀನಿ. ಧರ್ಮರಾಯರು 4ನೇ ಆಟ ಆಡ್ತಿರ್ಬೇಕಾದ್ರೆ ಶಕುನಿಗೆ ಜಯವಾಯಿತು, ಧರ್ಮರಾಯರಿಗೆ ಸೋಲಾಯಿತು. ಮಾತು ಕೊಟ್ಟ ಧರ್ಮರಾಯರು ರಾಚೋಚಿತವಾಗಿರ್ತಕ್ಕಂಥ ಉಡುಪುಗಳನ್ನು ತೆಗೆದು ನಾರು ಮಡಿಯನ್ನು ಹುಟ್ಟುಕೊಳ್ತಾ ಕಾಡಿನ ಕಡೆ ಹೊರಡಲು ಸಿದ್ಧರಾದಾಗ ಹಿಂದೆ ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಸಮೇತರಾಗಿ ಅಣ್ಣನನ್ನು ಹಿಂಬಾಲಿಸಿ ತಮ್ಮಂದರು ಕೂಡ ನಿಂತು ಬಿಟ್ರಂತೆ ನೋಡಿ. ಅಣ್ಣ ನೀನ್ ಯಾಕೆ ಜೂಜಾಡ್ದೆ, ನೀನು ಜೂಜಾಡಿ ಸೋತದಕ್ಕೆ ನಾವ್ಯಾಕೆ ಕಾಡು ಬಂದು ಕಷ್ಟ ಅನುಭವಿಸ್ಬೇಕು ಅಂತ ಒಂದು ಮಾತು ತಮ್ಮಂದರು ಕೇಳಲಿಲ್ವಂತೆ ನೋಡಿ. ಅದಕ್ಕೆ ಸುವರ್ಣಾಕ್ಷರದಲ್ಲಿ ಬರೆದ್ರು, ಅಣ್ಣ ತಮ್ಮಂದಿರಂದ್ರೆ ಪಾಂಡವರಂತಿರ್ಬೇಕು. ಜೀವನದಲ್ಲಿ ಅಣ್ಣ ಹಾಕಿದ್ಕೆ ದಾಟ್ಲೇ ಇಲ್ಲ ತಮ್ಮಂದಿರು. ನಮ್ಮೀಗಿನ ಕಾಲದಲ್ಲಿ ಕತೆ ಬರುತ್ತಾ, ಯಾವ ಕೋಟ್ಲು ತಗೊಳ್ಳಿ ಬರೀ ಅಣ್ಣ ತಮ್ಮದ್ರ ಕೇಸ್ಗಳೇ. ಇಲ್ಲ ಅಣ್ಣ ತಮ್ಮನ ಬುಂಡ ಹೊಡೆದಾಕಿರ್ತಾನೆ, ಇಲ್ಲ ತಮ್ಮನೇ ಅಣ್ಣನ ಬುಂಡ ಹೊಡೆದಾಕಿರ್ತಾನೆ. ಹೌದು, ಇನ್ನೇನು ವಿಚಾರ ಇಲ್ಲ, ಬರೀ ಸೂರ್ ನೀರ್ ಬೀಳತ್ಕೆ ನಾನ್ ಬಿಟ್ಬಿಡಲ್ಲ, ನಾನು ಬಿಡಲ್ಲ, ಬೇಡಲ್ಲ, ನಾನು ಬಿಡಲ್ಲ, ಬೇರೆ ಮಾತು ಬೇಡ. ಅದೇನಾರ ಬಿಡ್ಲಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡ್ಲಿ ಕೇಸು, ಕೋರ್ಟ್ಗೆ ಒಲಿ ಬಿಡು, ಹೋಗ್ಲಿ ಬಿಡು, ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ. ಅದಕ್ಕಿಂತ ಮುಂದಕ್ಕೆ ಹೋಗ್ಬಿಡು, ನಾನು ಬಿಡಲ್ಲ ಬಿಡು, ನೋಡ ಬಿಡು ಬಿಡು, ನೋಡೇ ಅದೇನಾರ ಖರ್ಚಲ್ಲಿ ಎಷ್ಟಾರ ಖರ್ಚಲ್ಲಿ ಬಿಡು, ನಾನು ನಿನ್ನ ನೋಡ ಬಿಡು ಬಿಡು, ಖರ್ಚಾಗ್ಲಿ ಬಿಡು. ಇಬ್ರು ಜಗಳ ಹತ್ಕೊಂಡ್ರು ಅಣ್ಣ ತಂದಿರು. ಏನ್ ಒಬ್ಬೊಬ್ರು ಒಂದೊಂದು ಲಾಯರ್ ಹಿಡಿದು ಬಿಟ್ರು, ಅಣ್ಣ ತಂದ್ರು. ಸಾರ್ ನೀವ್ ಅದೇನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಎಷ್ಟಾರ ಖರ್ಚಲ್ಲಿ ಬಡ್ಡಿಗಣದ ನ್ಯಾಯ ನನಗಾಗಬೇಕು, ನೀವು ಅವನು ಸೋಲಿಸ್ಬೇಕು, ಹಂಗ್ ಮಾಡ್ಬೇಕು ನೀವು. ಅವನ್ ಲಾಯರು, ಬುಡಪ್ಪನ ಅವನು ನೀ ಎಂದಲೇಗ ಎಷ್ಟಾರ ಖರ್ಚು ಮಾಡಿ ಅಂತ ಚೆನ್ನ ತೀರಿಸ್ತೀನಿ ಬಿಡು ನಿನ್ನ ಅಂತ ಅವನು ಸರಿ ಮಾಡ್ದ. ಇಲ್ಲಿ ತಮ್ಮ ಅವನು ಒಬ್ಬ ಲಾಯರ್ ಹಿಡಿದ ಅವನು ಸರಿ ಮಾಡ್ದ. ವ್ಯವಹಾರ ಏನ್ ದಿನ ಬಂದು ಕೋರ್ಟ್ ಬಂದು ಹೋಯ್ತಾವ್ರೆ, ಕೇಸ್ ಮಾಡ್ಕೊಂಡು ಕೇಸ್ ಮುಂದಕ್ಕೆ ಹೋಯ್ತಾದೆ ಹೊರತು ಅದು ಇದು ಆಯ್ತಾ ಇಲ್ಲ. ದಿನ ಆಯ್ತು, ತಿಂಗಳಾಯ್ತು, ವರ್ಷ ಆಯ್ತು, 3-4 ವರ್ಷ ಆಯ್ತು, ಅದು ಸುಮ್ ಕೋರ್ಟ್ ಹೋಗಿ ಬರೋದೇ ಆಗೋಯ್ತು ಇವ್ರ ಕೆಲಸ. ಏನ್ 3-4 ವರ್ಷದಿಂದ ಸೂರ್ ನೀರು ಅಲ್ಲೇ ಬೀಳ್ತದೆ, ಇನ್ನೆಲ್ಲಿ ಬಿದ್ದು ಹತ್ತಾನೆ. ಇವ್ರು ಮಾತ್ರ ಜಗಳ ಆಡ್ತಾವ್ರ ಅಷ್ಟೇ. ಏನೋ 5-6 ವರ್ಷ ಆಯ್ತು, ಹೈಕೋರ್ಟ್ ಹೋಯ್ತಲ್ಲ ತೀರ್ಮಾನ, ಹೈಕೋರ್ಟ್ಲಿ ನೇರ ತೀರ್ಮಾನ ಕೊಡೋ ಟೈಮ್ ಬಂತು. ಅಷ್ಟರಲ್ಲಿ ಆಯ್ತು, ಸಣ್ಣದಾಗಿ ಅಣ್ಣ ತಂದ್ರಿಗೆ ಕೋರ್ಟ್ ಹತ್ರ ಜಗಳ ಹತ್ಕೊಂಡು ತಮ್ಮ ಅಣ್ಣನ ಮುಂಡಿಗೆ ಸೇರ್ಸ್ ಹೊಡೆದ್ಬಿಟ್ಟ. ಏನ್ 18 ಒಳಗಾಕ್ಸ್ಕೊಂಡ ಪುನಃ ಅರ್ಧ 20 ವರ್ಷ ಮುಂದಕ್ಕೆ ಹೋಯ್ತು ಯಾಜ್ಯ. ಅವ ಒಳಗಾಕ್ಸ್ಕೊಂಡು ಗಂಡ ಕೋರ್ಟ್ ಹೋಯ್ತಿದ್ದಲ್ಲ, ಎಡ್ತಿ ಕೇಳ್ದ, ರೀ
ಎಲ್ಲಿ ಹೋಯ್ತಾ ಇದ್ರಿ? ಕೋಲ್ಟ್ ಹೋಯ್ತಾನಿ. ಕೋರ್ಟ್ಗೆ ಹೋದನಂತ ಮುಸುಡಿ ಬಿಡ್ಕೊಂಡು ತಮ್ಮನ ಕೆಲ್ ಬುಡ್ಡೆ ಓಡಿಸ್ಕೊಂಡು ನನ್ನಂತೊಳಗಿರೋ ಮುಚ್ಚುಳಕ್ ನೀರ್ ಹಾಕ ಸತ್ತೈತಿದ ಮುಚ್ಚುಳಕ್ಕೆ ಕಿಚ್ಚು ಕಿಚ್ಚು ಹಂಗದ ತಮ್ಮನ ಕೈಲಿ ಬುಂಡೆ ಹೊಡ್ಸ್ಕೊಂಡು ಮಾನ ಮರದಿ ಇಲ್ದೆ ಹೋಯ್ತಾರಲ್ಲ ಬುಂಡೆ ಬಿಡ್ಕೊಂಡು ನಿಮ್ಗೆ ಗೊತ್ತಾಗದ್ ಬೇಡವಾ? ಎತ್ತಿ ಅರೆ ಎತ್ತಾನೆ ಅವನಿಗ ನೀವು ಹೋಗೋದೇನೋ ಮಾಡ್ಬಿಟ್ಟು ಬರೋಗೆ ಹೋಯ್ತೀನಿ ಬಿಡಿ. ಈಗ ಎಡ್ತಿತ್ತು ಜಗಳ ಆಡ್ಕೊಂಡ್ಬಿಟ್ಟು ನಾನು ಅವನಿಗೂ ಅಂತ ಇವತ್ತು ಅನ್ನಿಸ್ಕೊಳ್ಳೋದು ಬಂದು ಏನಾದ್ರು ಸರಿ ಮಾಡ್ಬಿಡ್ಬೇಕು ಅಂತ ಕೋರ್ಟ್ಲಿ ಅವತ್ತು ತೀರ್ಮಾನ ಕೊಟ್ಟಿದ್ದಿನ ಅಣ್ಣ ತಮ್ಮನ ಮುಂಟು ಹೊಡೆದು ಬಿಟ್ಟ. ಪುನಃ 3 ವರ್ಷ ಯಾಜ್ಯ ಮುಂದಕ್ಕೆ ಹೋಯ್ತು. 27 ವರ್ಷ ಆಯ್ತು. 27 ವರ್ಷದಿಂದ ಬಡ್ಡಿಗಳನ್ನು ಸೂರ್ ನೀರು ಅಲ್ಲೇ ಬೀಳ್ತಾದ. ಇನ್ನೆಲ್ಲಿಗೆ ಬಿದ್ದು? ಇನ್ನೆಲ್ಲಿ ಬಿದ್ದು ಅತ್ತಾನೆ. ಅಲ್ಲಿಗೆ ಬೀಳೋದು. ಏನ್ ಇವ್ರ ಇರೋ ಜಮೀನು ದುಡ್ಡು ವಾಡವ ಕಾಸು ಎಲ್ಲ ತೀರೋದು. ಏನ್ ಲಾಯರ್ಗಳು ಕಾರ್ ತಗ ತಿರುಗಾಡ್ತಾರೋ ಸೈಕಲ್ ತಿರುಗಾಡ್ತಾರೋ ಆ ಪರಿಸ್ಥಿತಿ ಆಗೋಯ್ತು. ಏನ್ ಇವ್ರಿಗೆ ಒಂದಾಗ ಟೈಮ್ ಆಗೋಯ್ತು. ಕೊನೆಗೆ ಸುಪ್ರೀಂ ಕೋರ್ಟ್ ಹೋಯ್ತಲ್ಲ ತೀರ್ಮಾನ. ಸುಪ್ರೀಂ ಕೋರ್ಟ್ ಜಡ್ಜ್ ಒಂದ್ ಮಾತು ಹೇಳಿದ್ರು, ಏನಪ್ಪ ಅಡ್ಡ ತಂದ್ರೆ ಬರ್ರಿ ಹೇಳಿ ಹೇಳಿ. 27 ವರ್ಷದಿಂದ ಜಗಳ ಆಡ್ಕೊಂಡ್ ಬಂದಿದಾರಲ್ಲ ನೀವಿಬ್ರು, ಮನುಷ್ಯರಪ್ಪ ನೀವೆಲ್ಲ. ಓಲಿ ಇವತ್ತು ಕೊನೆಯದಾಗಿ ತೀರ್ಪು ಕೊಟ್ಬಿಡ್ತಾದೆ, ಗಮನವಿಟ್ಟು ಕೇಳಿಸ್ಕೊಳ್ಳಿ ಇಬ್ರುವೆ. ಹೇಳಿ ಸ್ವಾಮಿ. ಆ 1.5 ಅಡಿ ಜಾಗದಲ್ಲಿ ಬೀಳ್ತಾರೆ ಸೂರ್ ನೀರ್ಗತಾನೆ ಇಷ್ಟೆಲ್ಲ ಜಗಳ ಆಡ್ಕೊಂಡು ಬುಂಡ್ಗಳು ಸೀಳ್ಸ್ಕೊಂಡು ದುಡ್ಡುಗಳು ಕಡಿಮೆ ಮಾಡ್ಕೊಂಡು ಇಲ್ಲಿ ಗಂಟು ಬರಂಗಾಯ್ತು ನೀವು. ಹೌದು ಸ್ವಾಮಿ. ಅದಕ್ಕೆ ಕೋರ್ಟ್ ತೀರ್ಮಾನ ಕೊಡ್ತಾದೆ, ಆ 1.5 ಅಡಿ ಜಾಗದಲ್ಲಿ ಅಣ್ಣ ತಮ್ಮ ಇಬ್ರು ಕೂಡ ಓಡಾಡಂಗಿಲ್ಲ. ಬೆಳಗ್ಗೆ ಕೋರ್ಟ್ನವ್ರು ಬಂದು ಬೇಲಿ ಹಾಕ್ತಾರೆ ಹೋಗಿ ಅನ್ಬಿಟ್ಟು ತೀರ್ಮಾನ ಕೊಟ್ಬಿಟ್ರು. ಅದಾಗೆ ಬೆಳಗ್ಗೆ ಆಯ್ತಲ್ಲ ಕೋರ್ಟ್ನವ್ರು ಬಂದ್ರು ಬೇಲಿ ಹಾಕಕ್ಕೆ. ಸರ್ ಬನ್ನಿ ಮೆಜರ್ಮೆಂಟ್ ತಗೊಳ್ಳೋದು ಅಳತೆ ಎಷ್ಟಿದೆ ನೋಡಿ, ಅದು ಅಳತೆದು ಪ್ರಮಾಣ ನೋಡ್ಬಿಡಿ. ಆ ಕಡೆಯಿಂದ ಎಷ್ಟು ಬರುತ್ತೆ ಮೆಜರ್ಮೆಂಟ್ ತಗೊಳ್ಳಿ. ಇವರೆಲ್ಲ ತಾಕತ್ರಲ್ಲ ತಮ್ಮ ಬದ್ನಾಲ್ ಈಗ. ಸಮಯ ಯಾರು ಇದೇ ಕಳಿ ಯಾರಪ್ಪ ನೀನು? ನಾವೇ ಹೇಳಿ ಅಣ್ಣ. ಅದೇ ಕೋರ್ಟ್ ತೀರ್ಮಾನ ಆಯ್ತಲ್ಲಪ್ಪ, 1.5 ಅಡಿಗೆ ಬೇಲಿ ಹಾಕಕ್ ಬಂದಿದ್ದೀವಿ. ದಾರಿ ಬಿಡೋ ಸೈಡ್ ಹೋಗೋ ತಗೊಳ್ಳಿ ಸರ್, ಬೇಗ ಮೆಜರ್ಮೆಂಟ್ ಮಾಡಿ. ಅದು ಎಷ್ಟಿದೆ ನೋಡಿ ಅದು ಅಳತೆ. ಏನು ಬ್ಯಾಡಿ ಬಿಡಿ ಸಮಯ. ಬೆಳಗ್ಗೆನೆ ಒಂದಾದ್ನು ಸಮಯ ನಾವು. ಏನಪ್ಪ ಬೆಳಗ್ಗೆನೆ ಒಂದಾದ್ನು? ಬೆಳಿಗ್ಗೆ ಒಂದಾದ ಹೋದ್ರೆ ನಮ್ಮ ಅಣ್ಣನ ಮನಕ್ ಕರ್ಕೊಂಡು ಹುಡುಗಿ ಕಿತ್ನಲ್ಲ, ಡ್ರೈ ಜಾಮೂನ್ ತಿನ್ನಿಸ್ನಲ್ಲ. ಡ್ರೈ ಜಾಮೂನ್ ತಿನ್ನಿಸ್ತೀಯ? ಒಂದಾಗೋದ್ರೆ ನೀವು ಒಂದಾಗೊಂದು ಸಮಯ ಸರ್ ಬೇಗ ಅಳತೆ ಹಾಕಿದ್ಯಾಕ ಅವ್ನ ಮಾತು ಕೇಳ್ತಿದ್ರ. ಒಂದಾಗೊಂದು ಗುಬಿಡಿ ಸಮಯ. ಬೆಳಗ್ಗೆನೆ ಆಗೋದು ಸಮಯ ಒಂದಾಗೋದ್ರಂತ. ಅದೇ 27 ವರ್ಷದಿಂದ ಮುಂಚೆನೆ ಒಂದಾಗ್ಬಿಟ್ಟಿದ್ರ. ಬುಂಡುಗಳು ದುಡ್ಡು ಒಡವ ಎಲ್ಲ ಉಳ್ಕೊಳ್ಳದ. ಅಂದ್ರೆ ಈಗಿನ ಕಾಲದಲ್ಲಿ ಅದೇ ಕೇಸ್ಗಳ ನೋಡಿ, ಅಣ್ಣ ತಮ್ಮಂದಿರ ಕೇಸ್. ಆದ್ರೆ ಇಂದಿನ ಕಾಲದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದ್ರು ಅಣ್ಣ ತಮ್ಮಂದಿರಂದ್ರೆ ಪಾಂಡವರಂತಿರ್ಬೇಕು. ಅಣ್ಣ ಹಾಕಿದಕ್ಕೆ ದಾಟ್ಲೇ ಇಲ್ಲ ತಮ್ಮಂದಿರು. ಯಾಕಂದ್ರೆ ಆ ರೀತಿಯ ಬಾಂಧವ್ಯನ ಬಳಸ್ಕೋಬೇಕು. ಯಾಕೆ ಈ ಮಾತನ್ನ ನಾವು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಈಗಿನ ಕಾಲದಲ್ಲಿ ದುಡ್ಡನ್ನ ಹೆಂಗ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಸಂಬಂಧಗಳನ್ನ ಸಂಪಾದನೆ ಮಾಡೋದು ಬಹಳ ಕಷ್ಟ. ಈಗ ಒಂದ್ಸಾರಿ ಒಂದು ಸಂಬಂಧ ಕಳ್ಕೊಬಿಟ್ರೆ ಮತ್ತೆ ಅದನ್ನ ಜೋಡಿಸ್ಕೊಳ್ಳೋದು ಅವಳಿಸ್ಕೊಳ್ಳೋದು ಅಂದ್ರೆ ಅದು ಕಷ್ಟಕರವಾದದ್ದು. ಬಾಂಧವ್ಯ ಚೆನ್ನಾಗಿರ್ಬೇಕು, ಜನ್ಮ ಜನ್ಮದ ಹನುಬಂಧವಾಗಿರ್ಬೇಕು. ನಮ್ಮ ಕುಟುಂಬ, ನಮ್ಮ ಸಂಸಾರ, ನಮ್ಮ ಒಡೆತನ ಅನ್ನೋದು ಒಂದು ಜೀವನದಲ್ಲಿರಬೇಕು. ಆಮೇಲೆ ಮಿಕ್ಕಿದ್ದು ಸ್ವಾರ್ಥದಲ್ಲಿ ಬದುಕೋ ಮನುಷ್ಯ ಏನೇ ಆದ್ರೂ ಬದುಕಕ್ಕಾಗಲ್ಲ. ಯಾಕೆಂದ್ರೆ ಹಸಿದಾಗ ನಾವು ಅನ್ನ ತಿನ್ಬೇಕು ಹೊರತು ದುಡ್ಡನ್ನು ತಿನ್ನಕ್ಕಾಗಲ್ಲ. ಕಷ್ಟ ಅಂತ ಬಂದಾಗ ನಮ್ಮ ಜೊತೆಗೆ ಯಾರು ಇದ್ರೇನೆ ನಮಗೊಂದು ಧೈರ್ಯ. ದುಡ್ಡು ಇದ್ಬಿಟ್ರೆ ಎಲ್ಲ ಸಿಗುತ್ತೆ ಅನ್ನೋದು ಬಹಳ ತಪ್ಪು. ನಮ್ಮ ಜೊತೆಯಾಗಿ ಯಾರು ಒಬ್ರು ಇದ್ದಾಗಲೇ ನಮ್ಗೊಂದು ಧೈರ್ಯ, ಇರಪ್ಪ ನನ್ನ ಜೊತೆಗೆ ನಿಧಾನಲ್ಲ ಅನ್ನೋ ಧೈರ್ಯ ಇರುತ್ತೆ. ಯಾರು ಇಲ್ಲದೆ ಕೋಟ್ಯಾಧಿಪತಿ ಆಗಿದ್ರು 3 ಕಾಸಿನ ಬೆಲೆ ಇರಲ್ಲ ಆ ವ್ಯಕ್ತಿಗೆ. ಯಾಕೆಂದ್ರೆ ಒಪ್ಪತ್ತು ಕೂಟು ಕಲ್ತಿದ್ರು ಬಡವನೇ ನೆಮ್ಮದಿಯಾಗಿ ಮಲಗ್ತಾನೆ ಹೊರತು ಸುಖದ ಸುಪ್ಪತ್ತಿಗೆಲ್ಲರೂ ಶ್ರೀಮಂತರ ನೆಮ್ಮದಿಯಾಗಿ ಬದುಕಕ್ಕಾಗಲ್ಲ. ನಮ್ಮ ಮಲಿಗೆದಾಗ ಅವನಾರ ಕಳ್ಳ ಬಂದ್ಬಿಟ್ಟು ಗೋಚ್ಕೊಂಡ್ರೆ ಏನಪ್ಪ ಮಾಡ್ಲಿ ನೋಡ, ಆ ಭಯದಲ್ಲೇ ಮಲಿಕಬೇಕವ ಶ್ರೀಮಂತ. ಆದ್ರೆ ಬಡವಂಗ್ ಮಲಗಕ್ಕಾಗತ್ತಾ? ಮೈ ತುಂಬ ಚೆನ್ನಾಗಿ ಕೆಲಸ ಮಾಡಿ ಗದ್ದೆಲಿ ರಾತ್ರಿ ಆಯ್ತು ಬಂದ್ರೆ ಒಂದು ತೂಟ ಮಾಡ್ಕೊಂಡು ಕಣ್ಣು ಮುಚ್ಚೂರು ನಿದ್ದೆ ಬರುತ್ತೆ ನೋಡಿ ಅವನಿಗೆ ನೆಮ್ಮದಿಯಾಗಿ. ಅದಕ್ಕೆ ಜೀವನದಲ್ಲಿ ನಿಜವಾದ ಶ್ರೀಮಂತ ಯಾರು ಅಂದ್ರೆ, ಆರೋಗ್ಯ ಯಾವನು ಚೆನ್ನಾಗಿ ಕಾಪಾಡ್ಕೊಂಡಿರ್ತಾನೋ ಅವನು ನಿಜವಾದ ಶ್ರೀಮಂತ. ಯಾಕಂದ್ರೆ ಆರೋಗ್ಯನ ಚೆನ್ನಾಗಿರೋ ಕೋಟಿ ಸಂಪಾದನೆ ಮಾಡ್ಬೋದು, ಕೋಟಿ ಕಳ್ಕೊಬೋದು. ಆರೋಗ್ಯನೇ ಚೆನ್ನಾಗಿಲ್ಲ ಅಂದ್ರೆ ನಾವ್ ಏನ್ ಕಂಡಿಡಿ ಏನ್ ಪ್ರಯೋಜನ ಅಂತ. ಆರೋಗ್ಯ ಕೊಡೋದು ಒಳಗಿರೋ ಭಗವಂತ. ಅದಕ್ಕೆ ಅವನು ಎಷ್ಟೇ ದೂರದಿಂದನಾದ್ರೂ ಹುಡುಕ ಬಂದು ನಾವು ಅವನ ಸೇವೆ ಮಾಡ್ತೀವಿ. ಯಾಕೆ ಒತ್ತಿ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಪುಣ್ಯವಾದ ಸ್ಥಳ ಯಲಂಕಾದ ಈ ಪುಣ್ಯವಾದ ಶನೇಶ್ವರ ಇಷ್ಟು ಹಿಮ್ಮಡಿಯಾಗಿ ಬೆಳೀತಾ ಇದ್ದಾನೆ, ಎಲ್ಲರನ್ನೂ ಕೂಡ ಕಾಪಾಡ್ತಾ ಇದ್ದಾನೆ ಅಂದ್ರೆ, ವರ್ಷವೂ ಅವ್ರ ಮನೆಯಲ್ಲಿ ಏನಾದ್ರು ಒಂದು ಒಳ್ಳೇದಾಗ್ತಾ ಇದೆ, ಆ ಭಗವಂತನಿಂದ ಏನೋ ನಮಗೊಂದು ತೃಪ್ತಿ ಸಿಗ್ತಾ ಇದೆ ಅನ್ನೋ ನಂಬಿಕೆ ವಿಶ್ವಾಸದಲ್ಲಿ ನಾವೆಲ್ಲ ಬರ್ತಾ ಇದೀವಿ ಒಂದು ಸೇವೆ ಮಾಡೋದಕ್ಕೆ. ಕಷ್ಟ ಎಲ್ಲರಿಗೂ ಬರುತ್ತೆ, ಅದನ್ನ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಆದ್ರೆ ಕಷ್ಟಗಳನ್ನು ಸ್ವಲ್ಪ ಕಡಿಮೆ ಮಾಡುವಂತ ಭಗವಂತನ ಬೇಡ್ತೇವೆ ನೋಡಿ. ನಡಿಬಾರದು ನಡೆಸ್ತಾನೆ ಪರಮಾತ್ಮ. ಕಥೆಯಲ್ಲಿ ಹೋಗ್ತಾ ಹೋಗ್ತಾ ನಮಗೆಲ್ಲ ತಿಳಿಯುತ್ತೆ ಏನೇನೆಲ್ಲ ಅನುಭವಿಸ್ತಾನೆ ಮನುಷ್ಯ ಅನ್ನೋದು. ಅಂತ ಕಥೆ ಇವತ್ತು ನಾವು ಕೇಳ್ತಾ ಇದ್ದೀವಿ. ಭಗವಂತ ಒಳ್ಳೇದು ಮಾಡ್ಲಿ. ಇಲ್ಲಿ ಪಾಂಡವರು ಕಾಡು ಬಂದು ಅನುಭವಿಸ್ತಾ ಇದ್ದಾರೆ ಕಷ್ಟವನ್ನ. ಆದ್ರೆ ಇವರು ಯಾಕೆ ಕಾಡು ಬಂದ್ರು, ಯಾಕೆ ಕಷ್ಟ ಅನುಭವಿಸ್ತಾ ಇದ್ದಾರೆ, ಇದನ್ನೆಲ್ಲ ತಿಳಿಸೋದಕ್ಕೆ ಮಹಾಗುರುಗಳಾದಂಥ ಬೃಹದಶ್ವ ಮುನಿಗಳು ದಂಡಕಮಣ್ಣು ಹಿಡ್ಕೊಂಡು ಶಿವಧ್ಯಾನ ಮಾಡಿಕೊಂಡು ಭಕ್ತಿಯಿಂದ ಆ ಕಾಡಿನ ಒಳಗಡೆ ಧರ್ಮರಾಯರಿರುವ ಸ್ಥಳದ ಕಡೆ ಬರ್ತಾ ಇದ್ದಾರೆ. ಯಾವ ರೀತಿಯಾಗಿ
ಅಪಕಾರವ ನೀ ಮಾಡಿದರೆ, ಓ ಅಪಕಾರವ ನೀ ಮಾಡಿದರೆ ಕೈಲಾಸವದು ಸಿಗದಯ್ಯ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತನಿಗೆ ನರಕ ಇಲ್ಲ, ಓ ಶಿವ ಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಪಾಪವೇ ಇಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ನಿನಗೆ ಬೇರಿಲ್ಲ. ಭಗವಂತನ ಶಿವಸ್ಮರಣೆ ಮಾಡಿಕೊಂಡು ಬೃಹದಶ್ವಮನೆಗಳ ಕಾಡಿನಲ್ಲಿ ಬರ್ತಾ ಇದ್ರೆ ಪಾಂಡವರು ಗೆಡ್ಡೆಗಣಸುಗಳು ತಿಂತಿರೋದು ನೋಡಿ ಆಶ್ಚರ್ಯಪಟ್ಟುಬಿಟ್ರಂತ ಗುರುಗಳು. ಇದೇನಪ್ಪ ಇದು? ಸುಖದ ಸುಪ್ಪತ್ತಿಗೆಯಲ್ಲಿ ಬಾಳ್ಬೇಕಾದ ಪಾಂಡವರು ಕಾಡಿನಲ್ಲಿ ಕಷ್ಟ ಅನುಭವಿಸ್ತವರಲ್ಲ. ವಿಚಾರಿಸ್ತಾರೆ, ಓ ಧರ್ಮರಾಯ, ಏನಪ್ಪ ನೀನಿಲ್ಲಿ ತಮ್ಮಂದ್ರ ಜೊತೆ ಕೂಡಿ ಇಲ್ಲಿ ಕಾಡಿನಲ್ಲಿ ಬಂದು ವ್ಯಥೆ ಪಡ್ತಾ ಇದ್ಯಾ? ಸುಖದ ಸುಪ್ಪತ್ತಿಗೆಲ್ಲಿರ್ಬೇಕಾದವ್ ನೀನು ಯಾಕೆ ಇಲ್ಲಿಗೆ ಬಂದೆ? ಗುರುಗಳೇ, ಎಲ್ಲವನ್ನು ತಿಳಿದ ಜ್ಞಾನಿಗಳು ನೀವು, ಯಾಕೆ ನಮ್ನ ಈ ರೀತಿ ಚುಚ್ಚು ಚುಚ್ಚು ಮಾತಾಡ್ತಾ ಇದ್ದೀರಾ? ಅಲ್ಲ ಕಣೆ ಧರ್ಮರಾಯ, ನೀನ್ ಯಾಕೆ ಇಲ್ಲಿಗೆ ಬರಬೇಕು, ವ್ಯಥೆಯನ್ನು ಪಡಬೇಕು, ಅದನ್ನ ನಾನು ಕೇಳ್ತಾ ಇರೋದು. ಗುರುಗಳೇ, ನಾನಾಡಿದ ಜೂಜು ನನ್ನನ್ನ ಈ ರೀತಿ ತಂದಿಟ್ಬಿಟ್ಟಿದ್ದೆ ಗುರುಗಳೇ. ಜೂಜಿನ ಹಮನಲ್ಲಿ ಎಲ್ಲವನ್ನ ಸರ್ವಸ್ವವನ್ನು ಕಟ್ಟು ಸೋತು ನನ್ನ ತಮ್ಮಂದರ ಆದಿಯಾಗಿ ಹೆಂಡತಿಗೂ ಮೋಸ ಮಾಡಿ ಕೊಡಬಾರದ ನೋವನ್ನು ಕೊಟ್ಟು ನೋಡಿ ಈಗ ಕಾಡಿಗೆ ಬಂದು ಎಷ್ಟು ವ್ಯಥೆಯನ್ನು ಪಡುವಂತೆ ಮಾಡಿದೆ. ನನಗೆ ನೋವಾಗ್ತಿರೋದು ಒಂದೇ ಗುರುಗಳೇ, ನಾನು ಮಾಡಿದ ತಪ್ಪು, ಶಿಕ್ಷೆ ನಾನು ಅನುಭವಿಸೋದು ಸರಿ, ಆದರೆ ಏನೂ ತಪ್ಪು ಮಾಡಿದ ನನ್ನ ಹೆಂಡತಿ ನನ್ನ ತಮ್ಮಂದಿರು ಬಂದು ಶಿಕ್ಷೆ ಅನುಭವಿಸೋಂಗಾಯ್ತಲ್ಲ. ನನಗಿದೇ ತಡೆಯಕ್ಕಾಗ್ತಾ ಇಲ್ಲ. ಎದುರು ಮಾತಾಡೋ ತಮ್ಮಂದಿರಾಗಿದ್ರೆ ನಾನೇನ್ ಮಾಡಬೇಕಾಗಿತ್ತು? ಅಣ್ಣ ನೀನ್ ಯಾಕೆ ಸೋತೆ, ನೀನು ಸೋತದಕ್ಕೆ ನಾವ್ಯಾಕೆ ಕಾಡು ಬರಬೇಕು ಅಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಬೇಕಾಯ್ತು? ಇಂಥ ಸತ್ಯವಂತರಾದ ತಮ್ಮಂದಿರು ಹೆಂಡತಿಗೆ ನಾನು ಮೋಸ ಮಾಡ್ಬಿಟ್ನಲ್ಲ, ಅದೇ ನನಗೆ ಚಿಂತೆ ಕಾಡ್ತಾ ಇದೆ ಗುರುಗಳೇ, ಅದೇ ನನಗೆ ಚಿಂತೆ ಕಾಡ್ತಾ ಇದೆ. ಅಯ್ಯೋ ಧರ್ಮರಾಯ, ಇದಾ ನಿನ್ನ ಚಿಂತೆ? ನೀನ್ ಹೇಳಿದ್ದು ಸರಿ ಕಣೆಯ, ನಿನ್ನಿಂದನೇ ತಮ್ಮಂದಿರಾದವರು ಕಷ್ಟಪಡ್ತಾ ಇದ್ದಾರೆ ಅನ್ಕೊಂಡಿದ್ರು ನೀ ಸರಿ, ಆದರೆ ಇದೆಲ್ಲ ನಿನ್ನಿಂದನೇ ಆಯ್ತು ಅನ್ನೋದು ತಪ್ಪು ಕಣೆಯ. ಪೂಜ್ಯರೇ, ನಾನಾಡಿದ ಜೂಜಿನಿಂದ ತಾನೇ ಇಷ್ಟೆಲ್ಲ ಆಗಿದ್ದು, ಅಂದಮೇಲೆ ನಾನೇ ತಾನಿದಕ್ಕೆಲ್ಲ ಕಾರಣ. ಹೌದು, ಜೂಜಾಡಿದ್ದು ನೀನೇ ಸತ್ಯ, ಆದರೆ ನಿನ್ನ ಕೈಯಲ್ಲಿ ಜೂಜಾಡಿಸಿದವನೇ ಬೇರೆ. ಏನ್ ಹೇಳ್ತಾ ಇದ್ದೀರಾ ಗುರುಗಳೇ? ಜೂಜಾಡಿದ್ ನಾನು ಅಂದ್ಮೇಲೆ ಜೂಜಾಡಿಸ್ತು ಇನ್ನೊಬ್ಬ ಯಾರಿರ್ತಾನೆ? ನಾನೇ ತಾನೆ? ಇಲ್ಲ ಇಲ್ಲ ಇಲ್ಲ, ಜೂಜಾಡಿದ್ದು ನೀನೇ ಸತ್ಯ, ಆದರೆ ನಿನ್ನ ಕೈಯಲ್ಲಿ ಜೂಜಾಡಿಸಿದವನೇ ಬೇರೆ. ಗುರುಗಳಿಂದ ಮಾತು ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ನೇರವಾಗಿ ಹೇಳಿ. ಹೇಳ್ತೀನಿ ಕೇಳು ಧರ್ಮರಾಯ. ನಿನ್ನ ಭುಜದ ಮೇಲೆ ಗ್ರಹ ಶ್ರೇಷ್ಠನಾಗಿರ್ತಕ್ಕಂಥ ಶನೇಶ್ವರ ಅಷ್ಟಮ ಶನಿಯಾಗಿ ಕುಳಿತಿದ್ದ. ಇವನು ಯಾರ ಭುಜವನೇರುವನಿಗೆ ಕಷ್ಟ ಕಾರ್ಪಣ್ಯಗಳು ತಪ್ಪಿದ್ದಲ್ಲ. ಏನು, ನನ್ನ ರಾಶಿಗೆ ಶನೇಶ್ವರನುಗ್ಗವನ? ಏನ್ ಹೇಳ್ತಾ ಇದ್ದೀರಾ ಗುರುಗಳೇ? ನಾನು ಸೋಲೋದಕ್ಕೂ ಪರಮಾತ್ಮನಿಗೂ ಏನ್ ಸಂಬಂಧ? ಸಂಬಂಧ ಹೇಳ್ತೀನಿ ಕೇಳು. ನೀನು ಯಾವುದೇ ಕೆಲಸ ಕೈ ಹಾಕ್ಬೇಕಾದ್ರೂ ಕೃಷ್ಣ ಅಂತ ಹೇಳಿ ಕೈ ಹಾಕ್ತಿದ್ದವನು, ಅವತ್ತು ಅಷ್ಟು ಸಾರಿ ಸೋತೆಲ್ಲ, ಒಂದು ಸಾರಿನಾದ್ರೂ ನಿನ್ನ ಬಾಯಲ್ಲಿ ಕೃಷ್ಣ ಅಂತ ಬಂತ? ಬರಲಿಲ್ಲ. ಯಾಕೆ? ಬರೋದಕ್ಕೆ ಆ ಶನೇಶ್ವರ ನಿನ್ನ ಬಾಯಲ್ಲಿ ಬಿಡ್ಲಿಲ್ಲ. ಅದೇ ನಿನ್ನ ಹೆಂಡತಿ ತನ್ನ ಮಾನ ಕಳ್ಕೊಳ್ಳೋ ಸಂದರ್ಭ ಬಂದಾಗ ಕೃಷ್ಣ ಅಂತ ಕೂದು ಕೂಡ್ಲೆ ಬೆಟ್ಟದ ಗಾತ್ರ ಸೀರೆ ಬಂದು ಅವಳ ಮಾನನೇ ಕಾಪಾಡ್ಬಿಡ್ತಲ್ಲ, ಆಗ್ಲಾದ್ರೂ ನೀನು ಎಚ್ಚೆತ್ಕೊಂಡು ಕೃಷ್ಣ ಅಂತ ಕೂಗ್ಲಿಲ್ಲ. ಯಾಕೆ? ಕೂಗೋದಕ್ಕೆ ಭಗವಂತ ಬಿಡ್ಲಿಲ್ಲ ನಿನ್ನ ಕೈಲಿ. ಓ ನಿಜ, ನಿಮ್ಮ ಮಾತು 100% ಸತ್ಯ ಗುರುಗಳೇ. ಯಾವುದೇ ಕೆಲಸ ಕೈ ಹಾಕ್ಬೇಕಾದ್ರೂ ಕೃಷ್ಣ ಅಂತ ಹೇಳಿ ಕೈ ಹಾಕ್ತಿದ್ದೋನು, ಅವತ್ತು ಒಂದು ಸಾರನು ಕೃಷ್ಣ ಅಂತ ನನ್ನ ಅಲ್ಲೇ ಇಲ್ವಲ್ಲ. ಹಾಗಾದ್ರೆ ನೀವು ಹೇಳಿದಾಗೆ ಶನೇಶ್ವರ ನನ್ನ ರಾಶಿ ನುಗ್ಗಿದಾನ? ಹೌದು ಹೌದು ಧರ್ಮರಾಯ, ನಿನ್ನ ರಾಶಿಗೆ ಅವನು ನುಗ್ಗಿದ್ದಾನೆ. ಅಲ್ಲ ಗುರುಗಳೇ, ಕಾಲಕ್ಕೆ ಅವನು ಪೂಜೆ ಸಲ್ಲಿಸ್ತಾ ಇದ್ನಲ್ಲ, ಆ ಪರಮಾತ್ಮ ನನ್ನ ಮೇಲೆ ಯಾಕೆ ಕೋಪ? ಕೋಪವಲ್ಲ ಕಣಯ್ಯ, ನಿನ್ನ ಜೀವನದಲ್ಲಿ ಕೊಡಬಾರದ ಕಷ್ಟ ಕೊಟ್ಟರು ನಿನ್ನ ಸತ್ಯವನ್ನ ಧರ್ಮವನ್ನು ಬಿಡದೆ ಧರ್ಮ ಪರಿಪಾಲನೆ ಮಾಡಿದ್ರೆ ನಿನ್ನ ಧರ್ಮಕ್ಕೆ ಬೆಲೆ ಕೊಟ್ಟ ಪರಮಾತ್ಮ ಸೂರ್ಯ ಚಂದ್ರನ ತನಕ ನಿನ್ನ ಜೀವನವನ್ನು ಆ ಚಂದ್ರಾರ್ಕವಾಗಿ ಬೆಳಗ್ತಾನೆ. ಅದೇ ಕಲಿಪುರುಷನ ಲೀಲೆ ನೋಡಿ. ಸತ್ಯ ಧರ್ಮ ತನ್ನು ಸರಿದು ಭಾವಿಸಿದ ಧರ್ಮರಾಯರನ್ನೇ ಶನೇಶ್ವರ ಬಿಡ್ಲಿಲ್ಲ. ನಾವು ನೀವು ಯಾವ ಲೆಕ್ಕ? ಅದಕ್ಕೆ ಕೆಲವರು ಯೋಚನೆ ಮಾಡ್ತಿರ್ತಾರೆ ನೋಡಿರ್ಬೇಕು, ಅಯ್ಯೋ ನಾವ್ ಇಂಥ ದೇವಸ್ಥಾನ ಅಲ್ಲ ಎಲ್ಲಾ ದೇವಸ್ಥಾನನೂ ಸುತ್ತಿದೀವಿ,
ಎಲ್ಲಾ ರಥನೂ ಮಾಡಿದೀವಿ, ಏನೇನು ಮಾಡಬೇಕು ಎಲ್ಲಾ ಪೂಜೆನೂ ಮಾಡಿದೀವಿ. ಆದ್ರೆ ನಮ್ಗೆ ಕಷ್ಟ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಕಷ್ಟದ ಮೇಲೆ ಕಷ್ಟ ಕೊಡ್ತಾವ್ರೆ. ಹೌದು, ಕಷ್ಟದ ಮೇಲೆ ಕಷ್ಟ ಕೊಡ್ತಾನೆ. ಕಷ್ಟದ ಮೇಲೆ ಕಷ್ಟ ಕೊಡೋ ಪರಮಾತ್ಮ ಒಂದಲ್ಲ ಒಂದನ್ನ ಕೈ ಹಿಡದೆ ಹಿಡಿತಾನೆ, ಯಾವತ್ತೂ ಕೈ ಬಿಡಲ್ಲ ಅವ್ರನ್ನ. ಆದ್ರೆ ನಾವಲ್ಲಿ ತನಕ ತಾಳ್ಮೆಯಿಂದ ಕಾಯ್ಬೇಕಷ್ಟೇ. ಅಂತ ಭಗವಂತ ಯಾರನ್ನೂ ಕೂಡ ಕೈ ಬಿಡಲ್ಲ. ಯಾಕಂದ್ರೆ ನಮ್ದವ್ರನ್ನ ಕೈ ಬಿಟ್ಬಿಟ್ಟಿದ್ರೆ ಭಗವಂತನ ಪೂಜೆ ಮಾಡೋರೇ ಜಗತ್ತಿನಲ್ಲಿ ಯಾರು ಇರ್ಲಿಲ್ಲ. ಇವತ್ತು ಯಾವ ಜನಾಂಗದವರು ಭಕ್ತಿ ಪೂಜೆ ಮಾಡ್ತಾರೋ ದೇವ್ರನ್ನ ಗೊತ್ತಿಲ್ಲ. ಈ ಶನೇಶ್ವರನ ಮಾತ್ರ ಪ್ರತಿಯೊಂದು ಜನಾಂಗದವರು ಭಯದಿಂದ ಪೂಜೆ ಮಾಡ್ತಾರೆ. ಯಾಕೆಂದ್ರೆ ಯಾವತ್ತೂ ಈ ಪರಮಾತ್ಮ ನಮ್ಮದವ್ರನ್ನ ಕೈ ಬಿಟ್ಟಿಲ್ಲ. ಒಂದು ಚಪ್ಪಾಳೆ ಹೊಡಿರಿ ಅಂತ ಭಗವಂತ ಶನೇಶ್ವರ ಕಾಕವಾಹನ ತುಳಸಿ ಪೂಜಕನಾದಂತ ಈ ಪರಮಾತ್ಮ ಕಲಿಯುಗದ ಅಧಿಪತಿಯವನು. ಇಲ್ಲಿ ಪಾಂಡವರಿಗೆ ಧರ್ಮರಾಯರಾದಂತವರಿಗೆ ಎಲ್ರಿಗೂ ಕೂಡ ಹೇಳಿದ್ರಲ್ಲ ಗುರುಗಳು. ಆಗ ಧರ್ಮರಾಯ ಕೇಳ್ತಾರಂತೆ, ಗುರುಗಳೇ, ಆ ಪರಮಾತ್ಮನ ಪ್ರೇರಣೆಯನ್ನ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಅನ್ಯತಾ ಮಾರ್ಗ ಏನಾದ್ರೂ ಇದೆಯಾ? ಯಾಕಪ್ಪ ಇಲ್ಲ, ಸುಲಭವಾದ ಮಾರ್ಗ ಇದೆ. ಸುಲಭವಾದ ಮಾರ್ಗ ಇದೆಯಾ? ಏನದು ಪೂಜ್ಯರೇ? ಅವನ ಕಥೆಯನ್ನು ಸಂಪೂರ್ಣವಾಗಿ ಕೂತು ಕೇಳಿದರೆ ಸಕಲ ಕಷ್ಟಗಳು ಸಕಲ ಪಾಪಗಳೆಲ್ಲ ದೂರವಾಗುತ್ತೆ ಕಡೆ. ಇದು 100% ಸತ್ಯ. ಏನು ಶನೇಶ್ವರನ ಕಥೆ ಕೇಳ್ಬಿಟ್ರೆ ಇಷ್ಟೆಲ್ಲ ದೂರವಾಗುತ್ತಾ? ಇದು ಸತ್ಯವಾದ ಮಾತೆ. ನೀನು ಬರೀ ಕಾಡಿಗೆ ಬಂದಿರೋದಕ್ಕೆ ಎಷ್ಟೊಂದು ಪೇಚ ಆಡ್ತಾ ಇದೆಯಲ್ಲ. ಆ ಪರಮಾತ್ಮನ ಪ್ರೇರಣೆಗೆ ಸಿಕ್ಕಿ ಕೊಡಬಾರದ ಕಷ್ಟಗಳನ್ನು ಕೊಟ್ಟಿರೋದನ್ನೆಲ್ಲ ಗೆದ್ದು ಭಗವಂತನೇ ಗೆದ್ದಂತ ಪುಣ್ಯ ಪುರುಷರು ಕೆಲವರಿದ್ದಾರೆ. ಅವರ ಚರಿತ್ರೆಯನ್ನು ಕೇಳು ಸಾಕು, ನಿನ್ನ ಜೀವನನೇ ಪಾವನ ಆಗೋಗುತ್ತೆ. ಸರಿ ಗುರುಗಳೇ, ಹಾಗಾದ ಮೇಲೆ ನಿಮ್ಮ ಬಾಯಾರೆ ಭಗವಂತನ ಕಥೆ ನಾವು ಕೇಳ್ತೀವಿ, ನೀವೇ ನಮಗೆ ಹೇಳ್ಬೇಕು ಅಂತ ಪಾಂಡವರೆಲ್ಲ ಶುಚಿರ್ಭೂತವಾದ ಸ್ನಾನ ಮಾಡಿ ಮಡಿ ಹುಟ್ಟು ಬಂದು ಬೃಹದಶ್ವ ಮುನಿಗಳ ಮುಂಭಾಗದಲ್ಲಿ ಕುಳಿತುಕೊಂಡ್ರು. ಗುರುಗಳೇ, ನೀವೇ ಪರಮಾತ್ಮನ ಕಥೆ ಹೇಳಿ ಎಂದಾಗ ಬೃಹದಶ್ವ ಮುನಿಗಳು ಯೋಚನೆ ಮಾಡ್ತಾ, ಕೇಳಿ ಪಾಂಡವರೇ, ನಿಮಗಾಗಿ ಒಂದು ಸತ್ಯವಂತನ ಚರಿತ್ರೆಯನ್ನು ಹೇಳ್ತೇನೆ ಅಂತ ದ್ವಾಪರದಲ್ಲಿ ಬೃಹದಶ್ವ ಮುನಿಗಳು ಕಾಡಿನಲ್ಲಿ ಹಿಂದೆ ಕೃತಯುಗದಲ್ಲಿ ನಡೆದಂತ ರಾಜ ಸತ್ಯರಥನ ಕಥೆಯನ್ನ ದ್ವಾಪರದಲ್ಲಿ ಪಾಂಡವರು ತಿಳಿಸ್ತಾವ್ರು ನೋಡಿ ಕಾಡಿನಲ್ಲಿ. ಈ ಕಥೆಯನ್ನು ಕೇಳಿದ ಪ್ರತಿಫಲ ಕೊನೆಯಲ್ಲಿ ಯಾವ ಪಾಂಡವರಿಗೆ ಏನು ಫಲ ಸಿಗುತ್ತೆ ಅನ್ನೋದು ಕತೆ ಕೊನೆಯಲ್ಲಿ ನಮಗೆ ಗೊತ್ತಾಗುತ್ತೆ. ಕೊನೆ ಗಂಟ ನೀವು ಇರಬೇಕು ಅಷ್ಟೇ, ಬೇರೆ ಮಾತಾಡಂಗಿಲ್ಲ ಈಗ. ಯಾಕೆಂದ್ರೆ ಬರೋದು ಬಂದ್ಬಿಡಿದ್ರೆ ಮುಂದಿನ ಕತೆಗೆ ಬರದಿರೋ ಪರವಾಗಿಲ್ಲ. ಕೊನೆ ಗಂಟು ಕೂತಿದ್ದು ಪರಮಾತ್ಮನ ಕತೆ ಕೇಳ್ಕೊಂಡು ಮಂಗಳಾರತಿ ತಕೊಂಡು ವಸ್ತ್ರದಾನ ನೀಸ್ಕೊಂಡು ಹೋಯ್ತಾರೆ. ನಿಮ್ನ ಯಾರು ಹಿಡಿಯಲ್ಲ. ಅವಾಗ ಏನಪ್ಪ ಮಧ್ಯ ಟೀ ವ್ಯವಸ್ಥೆ, ಬಿಸ್ಕೆಟ್ ವ್ಯವಸ್ಥೆ, ಆಮೇಲೆ ಪರಮಾತ್ಮನ ಪುಣ್ಯದ ವ್ಯವಸ್ಥೆ, ಜೊತೆಗ ಬಟ್ಟೆ ವ್ಯವಸ್ಥೆ, ಇನ್ನೇನು ಕೊಟ್ರಪ್ಪ ನಿಮ್ಗ? ಹಿಂಗೆ ಕೂತ್ಕೊಂಡು ಮುಂದಿನ ವರ್ಷಕ್ಕೆ ಹೋದ್ರೆ ನಿಮಗೆ ಚಿನ್ನ ಚುಗುರು ಬೇರೆ ಸಿಗ್ಬೋದು, ಏನು ಹೇಳಕ್ಕಾಗಲ್ಲ. ಹೌದು, ಸುಮ್ಮನೆ ಗ್ರಾಮ್ಗೆ 16,000 ಆಗೋದು ಯಾರು ಕೊಡ್ತಿರು ಚಿನ್ನ? ಇರತ್ತೆ ಮೇಂಟೈನ್ ಮಾಡ್ಕೊಳ್ಳೋ ಒಟ್ಟಿನಲ್ಲಿ. ಯಾಕೆಂದ್ರೆ ನಾನು ಎಲ್ಲೂ ನೋಡಿಲ್ಲ. ಒಂದು ಸತ್ಯವಾದ ಮಾತು ಹೇಳ್ತಾ ಇರೋದು, ಯಾವ ಒಂದು ಶನೇಶ್ವರನ ದೇವಸ್ಥಾನದಲ್ಲಿ ಈ ತರ ವಸ್ತ್ರದಾನ ಎಲ್ಲೂ ಮಾಡಿಲ್ಲ ನೋಡಿ. ಒಂದು ಚಪ್ಪಾಳೆ ಹೊಡೆದು ಈ ಸ್ಥಾನದಲ್ಲಿ ಆಗ್ತಾ ಇದೆ. ಅದು ಒಂದು ವರ್ಷವೂ ಬಿಡದೆ ಸತತವಾಗಿ ನಡೆಸ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಏನು, ಪ್ರತಿ ಶನಿವಾರ, ವರ್ಷದ ಪ್ರತಿ ಶನಿವಾರ ದಾಸೋಹ ನಡೀತಾ ಇದೆ. ಅದಕ್ಕೊಂದು ಚಪ್ಪಾಳೆ ನೋಡಿ. ಎಲ್ಲವೂ ನಡ್ಸಕ್ಕಾಗಲ್ಲ. ಇದನ್ನ ಹೇಳೋದು ಸುಲಭ, ಮಾಡೋದು ಮಾತ್ರ ಬಹಳ ಕಷ್ಟ ಇದೆ. ಅಂತ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಇಲ್ಲಿ ಆ ಸತ್ಯರಥನ ಕಥೆಯನ್ನ ಪಾಂಡವರಿಗೆ ತಿಳಿಸ್ತಾವ್ರೆ ಬೃಹದಶ್ವ ಮುನಿಗಳು. ಹೇಗೆ? ಕನ್ನಡ ನಾಡಿನ ವೀರಕುಮಾರ, ಗಂಡು ಭೂಮಿಯ ಚರಿತ್ರೆ ವಿಚಾರ, ಸತ್ಯದ ಕಥೆಯ ಹಾಡುವೆ. ಕನ್ನಡ ನಾಡಿನ ವೀರಕುಮಾರ, ಗಂಡು ಭೂಮಿಯ ಚರಿತ್ರೆ ವಿಚಾರ, ಸತ್ಯದ ಕಥೆಯ ಹಾಡುವೆ. ನಿರವ ಕಾಳಿಂಗಪುರದಲ್ಲಿ ಸತ್ಯರಥನೆಂಬ ಚಕ್ರವರ್ತಿಯೋ, ನಿರವ ಕಾಳಿಂಗಪುರದಲ್ಲಿ ಸತ್ಯರಥನೆಂಬ ಚಕ್ರವರ್ತಿಯೋ, ಅಮರನಾಗಿ ಬಾ ಮೆರೆಯುತ್ತಲಿರಲು, ಲೋಕ ಲೋಕಗಳ ಜಯಿಸುತ್ತಲಿರಲು, ಪುಣ್ಯವಂತನು ಇವನಮ್ಮ, ಶನಿ ಪ್ರೇರಣೆಗೆ ಸಿಲುಕಿದ ನಮ್ಮ ಕನ್ನಡ ನಾಡಿನ ವೀರಕುಮಾರ, ಗಂಡು ಭೂಮಿಯ ಚರಿತ್ರೆ ವಿಚಾರ, ಸತ್ಯದ ಕಥೆಯ ಹಾಡುವೆ. ನಾ ಸತ್ಯದ ಕಥೆಯ ಹಾಡುವೆ, ನಾ ಸತ್ಯದ ಕಥೆಯ ಹಾಡುವೆ. ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿರುವಂತಹ ಸುಂದರವಾದ ಪಟ್ಟಣ, ಹಂಗ ಕಳಿಂಗ ಚೋಳ ಮಗದ 56 ದೇಶಗಳ ಮಧ್ಯದಲ್ಲಿ ಭರತ ಖಂಡದಲ್ಲಿ ಸುಭಿಕ್ಷತೆಯನ್ನು ಪಡೆದಿರುವಂತಹ ಅಪ್ರತಿಮವಾಗಿರ್ತಕ್ಕಂಥ ಸಾಮ್ರಾಜ್ಯ ಕಳಿಂಗಪುರ ಎಂಬುದ ಸಾಮ್ರಾಜ್ಯ.
ಆ ಕಳಿಂಗಪುರ ಎಂಬ ಸಾಮ್ರಾಜ್ಯವನ್ನು ಸುಸಾಮರ್ಥ್ಯವಾಗಿ ಆಳ್ವಿಕೆ ಮಾಡುತ್ತಿರುವ ವೀರ ಧೀರ ಪರಾಕ್ರಮಿ ಇವತ್ತಿನ ನಮ್ಮ ಕಥಾನಾಯಕ. ಸತ್ಯವೇ ತಾಯಿ, ಸತ್ಯವೇ ತಂದೆ, ಸತ್ಯ ಮಾರ್ಗಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಭಗವಂತನೆನ್ನುವ ತತ್ವವನ್ನು ಸಾರುತ್ತಾ ಸತ್ಯವನ್ನು ತನ್ನ ಉಸಿರಿಂದ ಭಾವಿಸಿರುವಂತ ಮಹಾಚಕ್ರವರ್ತಿ ಸತ್ಯವ್ರತ ಎಂಬ ಚಕ್ರವರ್ತಿ. ಇವನಿಗೋರ್ವ ಧರ್ಮಪತ್ನಿ ಇದ್ದಾಳೆ, ಅವಳೇ ಚಂದ್ರಹಾಸೆ. ಈ ಸತ್ಯವ್ರತ ಚಂದ್ರಹಾಸ ಇರುವರು ಕೂಡ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರವಾಗಿ ಪ್ರಜೆಗಳೆಂದರೆಂಬ ಸಾಮ್ರಾಜ್ಯವನ್ನು ಕಟ್ಟಿ ನ್ಯಾಯ ನೀತಿ ಧರ್ಮ ತನ್ನು ಸಿರೆಂದು ಭಾವಿಸಿ ಪ್ರಜೆಗಳ ಸುಖದಲ್ಲಿ ತನ್ನ ಸುಖವನ್ನು ಕಾಣ್ತಾ ವೈಭೋಗವಾ ಕಾಲ ಕಳೀತಾ ಇದ್ದಾನೆ ಸತ್ಯವ್ರತ. ಪ್ರತಿನಿತ್ಯ ಸಭೆಯಲ್ಲಿ ಕುಳಿತ ಸತ್ಯವ್ರತ ಹೇಳ್ತಾನೆ, ಮಂತ್ರಿಗಳೇ ಮಹಾಪ್ರಭು, ನಮ್ಮ ನಾಡಿನಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಲ್ಲಿ ಸುಭಿಕ್ಷತೆಯಿಂದಾಗುತ್ತಿರುವುದೇ ಚೆನ್ನಾಗಾಗ್ತದೆ ಮಹಾಪ್ರಭು. ರೈತರ ಕಷ್ಟ ಸುಖಗಳು ಎಲ್ಲ ಚೆನ್ನಾಗಿದ್ದಾರೆ ಮಹಾಪ್ರಭು, ಯಾರು ಕುಂದುಕೊರತಿಲ್ಲ ಮಹಾಪ್ರಭು. ನಮ್ಮ ರಾಜ್ಯದ ಕುದುರೆ ಸವಾರಿಗಳು ಗಜವಯ್ಯಾರಗಳು ಯಾವ ರೀತಿ ನಡೀತಾ ಇದೆ? ಎಲ್ಲ ಚೆನ್ನಾಗಿ ನಡೀತಾ ಇದೆ ಮಹಾಪ್ರಭು, ಯಾರು ಕುಂದುಕೊರತಿಲ್ಲ ಮಹಾಪ್ರಭು. ಯಾವಾಗ ಕೇಳಿದ್ರು ಇದೊಂದು ಮಾತು ಹೇಳ್ತಿರಲ್ಲ ಸ್ವಾಮಿ, ಸತ್ಯ ಹೇಳ್ತಾ ಇದ್ರು ಸುಳ್ಳು ಹೇಳ್ತಾ ಇದ್ರು? ಇಲ್ಲ ಮಹಾಪ್ರಭು, ಸತ್ಯವನ್ನ ಹೇಳ್ತಾ ಇರೋದು. ಸುಳ್ಳು ಹೇಳ್ತಾ ಇಲ್ವಾ? ಇಲ್ಲ ಮಹಾಪ್ರಭು, ಸುಳ್ಳಿನ ಪದದ ಅರ್ಥನೇ ಗೊತ್ತಿಲ್ಲ ಮಹಾಪ್ರಭು. ಏನಪ್ಪಾ? ಸುಳ್ಳಿನ ಪದದ ಅರ್ಥನೇ ಗೊತ್ತಿಲ್ಲ ಮಹಾಪ್ರಭು. ಎಂತ ಸತ್ಯವಂತರ ಮಕ್ಕಳಪ್ಪ ನೀವೆಲ್ಲ. ಹೌದು ಮಹಾಪ್ರಭು, ನೋಡೋಣ ಗೊತ್ತಾಗುತ್ತೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ. ನೋಡಿ ಮಹಾಪ್ರಭು, ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ವೈಭೋಗವಾ ಕಾಲ ಕಳೆದ ಸತ್ಯವ್ರತ ಹೇಗೆ ಸಚಿವ ಉಚಿತ ವಾಕ್ಯವ ಬೇಡುವೆ, ಸಚಿವ ಉಚಿತ ವಾಕ್ಯವ ಬೇಡುವೆ, ಧರೆಗೊಳ್ಳು ಜಗದೊಳ್ಳು ಸುಖದ ಪರಿಯ ಸಚಿವ ಉಚಿತ ವಾಕ್ಯವ ಬೇಡುವೆ. ಅನವರತ ಸುಖದಿಂದ ಇರುತ್ತಿಹರೇ ಅನುದಿನವೋ. ಮಹಾಮಂತ್ರಿ ಮಹಾಪ್ರಭು, ಅನವರತ ಸುಖದಿಂದ ಇರುತ್ತಿಹರೇ ಅನುದಿನವೋ, ಅನವರತ ಸುಖದಿಂದ ಇರುತ್ತಿಹರೇ ಸಚಿವ ಉಚಿತ ವಾಕ್ಯವ ಬೇಡುವೆ. ಶತ್ರುರಾಜರೆಲ್ಲ ಮಿತ್ರ ಭಾವದಿಂದ ಕಬ್ಬ ಕಾಣಿಕೆಯನ್ನು ವಂದಿಸುತ್ತಲಿಹರೇ. ಶತ್ರುರಾಜರೆಲ್ಲ ಮಿತ್ರ ಭಾವದಿಂದ ಕಬ್ಬ ಕಾಣಿಕೆಯನ್ನು ವಂದಿಸುತ್ತಲಿಹರೇ. ಧರೆಗೊಳ್ಳು ಜಗದೊಳ್ಳು ಸುಖದ ಪರಿಯ ಸಚಿವ ಉಚಿತ ವಾಕ್ಯವ ಬೇಡುವೆ, ಉಚಿತ ವಾಕ್ಯವ ಬೇಡುವೆ, ಉಚಿತ ವಾಕ್ಯವ ಬೇಡುವೆ. ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಸತ್ಯವ್ರತ ನ್ಯಾಯ ನೀತಿ ಧರ್ಮದಿಂದ ವೈಭೋಗವಾ ಕಾಲ ಕಳೀತಾ ಇದ್ನಲ್ಲ, ಈ ಸತ್ಯವಂತನ ಸತ್ಯವ್ರತನ ಒಂದು ಸತ್ಯದ ಮಹಿಮೆ ಭೂಲೋಕವ ಮಾತ್ರವಲ್ಲ ದೇವಲೋಕದ ತನಕ ಮುಟ್ಟುತ್ತಾ ಇದೆ ಅಂತ ನೋಡಿ. ಆ ದೇವಲೋಕದ ತನಕ ಮುಟ್ಟುತ್ತಾ ಇದೆಯಲ್ಲ, ಯಾರಿಂದ ಮುಟ್ಟುತ್ತಾ ಇದೆ? ಎಲ್ಲಾ ಕತ್ತಲೆಯವರು ಬರಲೇಬೇಕು ನೋಡಿ. ಎಡದ ಕೈಲಿ ತಾಳ, ಬಲದ ಕೈಲಿ ತಂಬೂರಿ. ಯಾರೋ ಪಟ್ನೆ ಹೇಳ್ತಾರಂದ್ರೆ ಇಲ್ಲೂ ಅವರು ಅಂತ ಆಯ್ತು ಅಲ್ಲಿಗೆ. ಈಗ ಬಂದ್ಮೇಲೆ ತಾನೇ ಕತೆ ಮುಂದಕ್ಕೆ ಹೋಗೋದು, ಕತೆ ಚೆನ್ನಾಗಾಗೋದು. ಆ ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮುನಿಗಳು ದೇವಲೋಕದ ದೇವತೆಗಳ ಆಸ್ಥಾನದ ಕಡೆ ಹೋಗ್ತಾ ಇದ್ದಾರಂತೆ. ಆ ಪರಮಾತ್ಮನ ಸ್ಮರಣೆ ಮಾಡಿಕೊಂಡು ಯಾವ ರೀತಿಯಾಗಿ ಶ್ರೀಹರಿ ಶ್ರೀಹರಿ ಹರಿಯುವ ನದಿಯು ಹರುಷದಲ್ಲಿ ತನ್ನ ಶ್ರುತಿಯನ್ನು ಸೇರಿಸಿ ಹಾಡುತ್ತಿದೆ. ಬೀಸುವ ಗಾಳಿ
ಶ್ರೀಪತಿ ಧ್ಯಾನವ ಮಾಡುತ್ತೀರಿ ಪ್ರಕೃತಿಯ ನಿನ್ನೊಳಲೊಂದಾಗಿ ಆ ಶ್ರೀಪತಿ ಧ್ಯಾನವ ಮಾಡುತ್ತೀರಿ ಹರಿಹರಿ ಎನ್ನುತ್ತ ನೀ ಹಾಡು ಹರಿನಾಮದ ಮಹಿಮೆಯ ನೀ ನೋಡು ಹರಿಹರಿ ಎನ್ನುತ್ತ ನೀ ಹಾಡು ಹರಿನಾಮದ ಮಹಿಮೆಯ ನೀ ನೋಡು ಬಣ್ಣಿಸಲಾಗದ ಆನಂದ ನೀ ಕಾಣುವೆ ಆಗ ಓ ಕಂದ ಬಣ್ಣಿಸಲಾಗದ ಆನಂದ ಕಾಣುವೆ ಆಗ ಓ ಕಂದ ಹರಿಹರಿ ಎನ್ನುತ್ತ ನೀ ಹಾಡು ಹರಿನಾಮದ ಮಹಿಮೆಯ ನೀ ನೋಡು ಪ್ರೇಮದಿ ಕರೆದರೆ ಬಾಯನ್ನು ಎಲ್ಲಿದ್ದರೂ ಅವನು ಆಲಿಸುವ ಕನ್ನನ ಕೂಗಿಗೆ ಓಡುವ ಹಸು ಕಂದನ ಹಾಗೆ ಬಳಿರುವ ನಿಜ ಭಕ್ತಿಗೆ ಅವನು ಸೋಲುವನು ತನ್ನ ಭಕ್ತರನೇ ಕಾಡುವನು ನಿಜ ಭಕ್ತಿಗೆ ಅವನು ಸೋಲುವನು ತನ್ನ ಭಕ್ತರನೇ ಕಾಡುವನು ಹರಿಹರಿ ಎನ್ನುತ್ತ ನೀ ಹಾಡು ಹರಿನಾಮದ ಮಹಿಮೆಯ ನೀ ನೋಡು ಬಣ್ಣಿಸಲಾಗದ ಆನಂದ ಕಾಣುವೆ ಆಗ ಓ ಕಂದ ಬಣ್ಣಿಸಲಾಗದ ಆನಂದ ಕಾಣುವೆ ಆಗ ಓ ಕಂದ ಹರಿಹರಿ ಎನ್ನುತ್ತ ನೀ ಹಾಡು ಹರಿನಾಮದ ಮಹಿಮೆಯ ನೀ ನೋಡು ಹರಿನಾಮದ ಮಹಿಮೆಯ ನೀ ನೋಡು ಹರಿನಾಮದ ಮಹಿಮೆಯ ನೀ ನೋಡು ನಿಮಗೆಲ್ಲ ಟೀ ರೆಡಿ ಮಾಡ್ತಾ ಇದ್ದಾನಂತ ಇನ್ನೇನಪ್ಪ ಓಹೋ ಇಷ್ಟೊತ್ತಾದ್ರೂ ಮಲಗಿಲ್ಲವಲ್ಲ ಹೆಂಗಿರ್ಬೇಕು ಅದು ಚೂಟಿ ಇರ್ಲಿ ಭಗವಂತ ಒಳ್ಳೇದು ಮಾಡ್ಲಿ ಇಲ್ಲಿ ನಾರದ ಮುನಿಗಳಾಗಿರ್ತಕ್ಕಂಥವರು ಕೈಲಾಸದ ವೈಕುಂಠವನ್ನು ಸುತ್ತಾಡುವಂತವರು ನೇರವಾಗಿ ದೇವಲೋಕದ ಕಡೆ ಬರ್ತಾ ಇದ್ದಾರಂತ ನೋಡಿ